ಶ್ರೀ ಮಹಾಗಣಪತೆ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಮೇ ತಿಂಗಳ 12ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಇದು ಶ್ರೀ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ದಶಮಿಯ ತಿಥಿ ಇರುವಂಥ ದಿನ. ಈ ದಶಮಿಯ ತಿಥಿ ಈ ದಿನ ಬೆಳಿಗ್ಗೆ 9:43 ಇರಲಿದೆ. ನಂತರ ಏಕಾದಶಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಪೂರ್ವಭಾದ್ರ ನಕ್ಷತ್ರ. ಇದು ಈ ದಿನ ರಾತ್ರಿ 8:51 ಇರಲಿದೆ. ನಂತರ ಉತ್ತರಭಾದ್ರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಮಧ್ಯಾಹ್ನ 2:55 ಇರಲಿದೆ. ನಂತರ ಉತ್ತರ ಕರ್ಣ ಭವ ಆರಂಭ ಆಗುತ್ತೆ. ಈ ದಿನದ ಯೋಗ ವೈಧೃತಿ ಯೋಗ. ಇದು ಈ ದಿನ ರಾತ್ರಿ 11:18 ಇರಲಿದೆ. ನಂತರ ವಿಷ್ಕಂಭ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕುಂಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:29 ಸಂಜೆ 5:04 ಇನ್ನು ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:19 ಮಧ್ಯಾಹ್ನ 1:54 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 10:44 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:14 ಬೆಳಿಗ್ಗೆ 9:08 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುರ್ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಸಂಜೆ 5:20 ಸಂಜೆ 6:56 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಚಗೋದಯದ ಲಾಭದ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:13 ಚಗೋದಯದ ಸಮಯ. ಹಾಗಾಗಿ ವ್ಯಾಪಾರಸ್ಥರು ವ್ಯವಹಾರಸ್ಥರು ಈ ಒಂದು ಲಾಭದ ಸಮಯ ಏನಿದೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳನ್ನು ಆರಂಭ ಮಾಡಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂಥ ಯಾವುದೇ ಪ್ರಯಾಣವನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿ ವ್ಯಾಪಾರಸ್ಥರು ಈ ಒಂದು ಚಗೋದಯದ ಲಾಭದ ಸಮಯವನ್ನು ಪ್ರತಿನಿತ್ಯ ಅನುಸರಣೆ ಮಾಡೋದ್ರಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳು ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:54 ಸೂರ್ಯಾಸ್ತ ಸಂಜೆ 6:34. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ವೃಷಭ, ಸಿಂಹ, ಕನ್ಯಾ, ಧನಸ್ಸು ಮತ್ತು ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿ ಭೂ ಸಂಬಂಧಿತ ವಿಚಾರಗಳ ಬಗ್ಗೆ ತೀರ್ಮಾನ ಕೈಗೊಳ್ಳುವಂಥದ್ದಾಗಲಿ, ಈ ಭೂಮಿಯನ್ನು ಮಾರಾಟ ಮಾಡುವಂಥದ್ದಾಗಲಿ ಅಥವಾ ಖರೀದಿ ಮಾಡುವಂಥದ್ದಕ್ಕಾಗಲಿ ತುಂಬ ಪ್ರಶಸ್ತವಾದಂತಹ ಸಮಯ. ಇನ್ನು ಕುಜ ವಿಶೇಷವಾಗಿ ಶಕ್ತಿಗೆ, ಸಾಹಸಕ್ಕೆ, ಅಧಿಕಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಸದ ಕೆಲಸಗಳನ್ನು ಮಾಡ್ತಾರೆ,
ಯಾರು ಸ್ಪರ್ಧೆಗಳಲ್ಲಿ ಭಾಗವಹಿಸ್ತಾರೆ, ಯಾರು ಕ್ರೀಡೆಗಳಲ್ಲಿ ಭಾಗವಹಿಸ್ತಾರೆ, ಕ್ರೀಡಾಪಟುಗಳು, ಅವರಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ಇನ್ನು ಕೆಲವು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವಂಥವರಿದ್ದಾರೆ, ಅವ್ರಿಗೂ ಕೂಡ ಅತ್ಯುತ್ತಮವಾದಂಥ ಒಂದು ಸಮಯ ಇದೆ. ಏಕೆಂದರೆ ಈ ಕುಜ ಸ್ಪರ್ಧೆಗೆ ಕಾರಕನಾಗಿರೋದ್ರಿಂದ ನೀವು ಸ್ಪರ್ಧೆಯಲ್ಲಿ ಭಾಗವಹಿಸುವಂಥ ಒಂದು ಇಂಗಿತವನ್ನು ವ್ಯಕ್ತಪಡಿಸಿದ್ರೆ ಸಾಕು, ಅದಕ್ಕೆ ಪೂರ್ವ ಸಿದ್ಧತೆಗಳು ತಾನಾಗಿ ನಡೆಯುತ್ತೆ. ಮತ್ತು ನಿಮ್ಮ ಒಂದು ಪ್ರಗತಿ ಕೂಡ, ಪ್ರಯತ್ನ ಕೂಡ ಬಹಳ ಯಶಸ್ವಿಯಾಗಿರುತ್ತೆ. ಇನ್ನು ಕುಜ ಅಧಿಕಾರಕ್ಕೆ, ಅಹಂಕಾರಕ್ಕೆ ಮತ್ತು ಆಕ್ರಮಣ ಮಾಡುವಂಥ ಬುದ್ಧಿ, ಇದಕ್ಕೂ ಕೂಡ ಕಾರಕನಾಗಿರ್ತಾನೆ. ಹಾಗಾಗಿ ಅಧಿಕಾರಿ ವರ್ಗದವರು ನಿಮ್ಮ ಒಂದು ಅಧಿಕಾರದ ಚೌಕಟ್ಟನ್ನು ಮೀರಬಾರ್ದು. ಎಲ್ಲ ಒಂದು ಕಡೆ ಪವರ್ ಇದೆ ಅಂತ ಹೇಳಿ ಅದನ್ನು ಮಿಸ್ಯೂಸ್ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ, ಅಷ್ಟೊಂದು ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕಲ್ಲ. ಹಾಗೆ ವಿಶೇಷವಾಗಿ ಒಡ ಹುಟ್ಟಿದವರಿಗೆ ಈ ದಿನ ಕುಜ ಕಾರಕನಾಗಿರೋದ್ರಿಂದ ನಿಮ್ಮ ಒಂದು ಕುಟುಂಬದಲ್ಲಿ ಬಂದಿರುವಂಥ ಯಾವುದೇ ರೀತಿಯ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಈ ದಿನ ಬಗೆಹರಿಸುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಮನಸ್ಸು ಮಾಡಿದ್ರೆ ಈ ದಿನ ಏನನ್ನಾದರೂ ಸಾಧನೆ ಮಾಡ್ಬೋದು ಅನ್ನುವಂಥದ್ದಕ್ಕೆ ಈ ಒಂದು ಸಂದರ್ಭವೇ ಸಾಕ್ಷಿಯಾಗಿರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಕೆಲಸ ಕಾರ್ಯಗಳನ್ನು ಆದಷ್ಟು ಗುರು ಹೋರಾದಲ್ಲಿ ಆರಂಭ ಮಾಡಿದ್ರಂತೂ ಅತ್ಯುತ್ತಮವಾದಂಥ ಫಲಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ, ಈ ದಿನ ಪ್ರಾತಃ ಕಾಲ 5:39 ಬೆಳಿಗ್ಗೆ 6:41 ಇನ್ನು ಮಧ್ಯಾಹ್ನ 12:32 ಮಧ್ಯಾಹ್ನ 1:30 ಹಾಗೆ ರಾತ್ರಿ 7:23 ರಾತ್ರಿ 8:25 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಈ ದಿನ ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರ ಅಷ್ಟೊಂದು ಫೇವರಬಲ್ ಆಗಿಲ್ಲ, ಅನಾನುಕೂಲಕರವಾಗಿರುವಂಥದ್ದು. ಅದರಲ್ಲೂ ಆಧ್ಯಾತ್ಮಿಕ ಸಾಧನೆ ಮಾಡುವಂಥವ್ರಿಗೂ ಸ್ವಲ್ಪ ಹಿನ್ನಡೆ ಇರುತ್ತೆ. ಇನ್ನು ವಿಶೇಷವಾಗಿ ಶ್ರಮಪಟ್ಟು ಕೆಲಸ ಮಾಡುವಂಥವ್ರಿಗೂ ಕೂಡ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕಲ್ಲ. ಹಾಗಾಗಿ ಆದಷ್ಟು ಈ ಒಂದು ಶನಿ ಹೋರಾದಲ್ಲಿ ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಬೇಡಿ, ಫಲಿತಾಂಶಗಳು ಈ ದಿನ ನಿಮಗೆ ಫೇವರಬಲ್ ಆಗಿ ಇರಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂತಹ ಸಮಯ, ಈ ದಿನ ಬೆಳಿಗ್ಗೆ 11:32 ಮಧ್ಯಾಹ್ನ 12:32 ಹಾಗೆ ಸಂಜೆ 6:22 ರಾತ್ರಿ 7:23 ಇನ್ನು ಮಧ್ಯರಾತ್ರಿ 1:33 ಮಧ್ಯರಾತ್ರಿ 2:34 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರ ಏನಿದೆ, ಇದನ್ನು ಕೂಡ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗುತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಯಾರು ಮಾರಾಟ ಮಾಡ್ತೀರಿ, ಖರೀದಿ ಮಾಡ್ತೀರಿ, ಅತ್ಯುತ್ತಮವಾದಂಥ ಒಂದು ಫಲಗಳು ಸಿಕ್ಕತ್ತೆ. ಇನ್ನು ವಿಶೇಷವಾಗಿ ಕೆಲವರು ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವ್ರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಅನುಕೂಲ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನೀವು ನಂಬಿಕೆಯಿಂದ ಕೆಲಸಗಳನ್ನು ಮುಂದುವರಿಸ್ತೀರಿ. ಹಾಗೆ ಈ ದಿನ ಹಿರಿಯರ ಒಂದು ಕೃಪಾ ಕಟಾಕ್ಷಕ್ಕೆ ಪಾತ್ರವಾಗುವಂಥ ಸಾಧ್ಯತೆಗಳು ಕೂಡ ತುಂಬ ಇರುತ್ತೆ. ಏಕೆಂದರೆ ಚಂದ್ರ ಮನಕಾರಕನಾಗಿರೋದ್ರಿಂದ ಈ ದಿನ ಮನಸ್ಸು ಮಾಡಿದ್ರೆ ಎಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಹಾಗಾಗಿ ಈ ದಿನ ಚಂದ್ರಹೋರ ಇರುವಂಥ ಸಮಯ ಬೆಳಿಗ್ಗೆ 10:35 ಬೆಳಿಗ್ಗೆ 11:33 ಇನ್ನು ಸಂಜೆ 5:23 ಸಂಜೆ 6:22 ಹಾಗೆ ರಾತ್ರಿ 12:31 ರಾತ್ರಿ 1:33 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ರವಿ ಹೋರ ತುಂಬ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು, ತುಂಬ ಫೇವರಬಲ್ ಆಗಿರುವಂಥದ್ದು. ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ಈ ದಿನ ಇರುವಂಥ ರವಿ ಹೋರ ತುಂಬ ಪ್ರಶಸ್ತವಾಗಿದೆ. ನಿಮ್ಮ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕಾಗಲಿ ಅಥವಾ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗೆ ನೀವು ಪರಿಹಾರವನ್ನು ಕಂಡುಕೊಳ್ಳುವಂಥ ವಿಚಾರ, ವೈದ್ಯರನ್ನು ಭೇಟಿ ಮಾಡಿ ಚರ್ಚೆ ಮಾಡುವಂಥ ವಿಚಾರ ಕೂಡ ಫಲಪ್ರದವಾಗುತ್ತೆ. ಹಾಗೆ ಈ ದಿನ ನೀವು ರವಿ ಹೋರಾದಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ರಾಜಕಾರಣಿಗಳಿಗೆ ಇದು ಬಹಳ ಚೆನ್ನಾಗಿದೆ. ನಿಮ್ಮ ಯಾವುದೇ ರೀತಿಯ ಚಟುವಟಿಕೆಗಳನ್ನು ಆರಂಭವನ್ನು ಈ ರವಿ ಹೋರಾದಲ್ಲಿ ಈ ದಿನ ಮಾಡ್ಬೋದು. ಜೊತೆಗೆ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅದು ಕೂಡ ಈ ದಿನ ಯಶಸ್ವಿಯಾಗುತ್ತೆ. ಹಾಗಾಗಿನೇ ಈ ದಿನ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡುವಂಥದ್ದು, ಹಾಗೆ ಸರ್ಕಾರದ ವಿಚಾರದಲ್ಲಿ ಕೆಲವೊಂದು ಬದಲಾವಣೆಗಳಿಗೆ ಮಾರ್ಗದರ್ಶನ ನೀಡುವಂಥದ್ದು, ಇವೆಲ್ಲವೂ ಕೂಡ ಫಲವನ್ನು ನೀಡುತ್ತೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂತಹ ಸಮಯ
ಈ ದಿನ ಬೆಳಿಗ್ಗೆ 7:40 ಬೆಳಿಗ್ಗೆ 8:38 ಹಾಗೆ ಮಧ್ಯಾಹ್ನ 2:22 ಮಧ್ಯಾಹ್ನ 3:27 ಹಾಗೆ ರಾತ್ರಿ 9:26 ರಾತ್ರಿ 10:28 ರವಿ ಹೋರ ಇರುವಂತಹ ಸಮಯ. ಇದನ್ನ ಅನುಸರಣೆ ಮಾಡಬಹುದು, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅದನ್ನು ನೀವು ಪ್ರತಿನಿತ್ಯ ತಿಳ್ಕೊಳ್ಬೇಕು. ಯಾವ ಹೊರ ಅಥವಾ ಯಾವ ನಕ್ಷತ್ರ ಯಾವ ಕೆಲಸಕ್ಕೆ ಸೂಕ್ತವಾಗಿರುತ್ತೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಹಾಗಾಗಿ ಪ್ರತಿನಿತ್ಯ ನೀವು ಶುಭ ಸಂದರ್ಭದ ಬಗ್ಗೆ, ಒಳ್ಳೆಯ ಹೊರದ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಈ ಪಂಚಾಂಗದ ವಿವರಗಳನ್ನು ಪ್ರಸಾರ ಮಾಡ್ತಾ ಇದೆ. ಇದನ್ನ ನೀವು ಅನುಸರಣೆ ಮಾಡಿದ್ರೆ ಸಾಕು. ಅಂದರೆ ನಾವು ಹೇಳುವಂಥ ಒಳ್ಳೆಯ ಸಮಯದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಅದರಿಂದ ಅತ್ಯುತ್ತಮವಾದಂತಹ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಏಕೆಂದರೆ ಪಂಚಾಂಗ ಮಾರ್ಗದರ್ಶಿಯಾಗಿರುತ್ತೆ. ಇದರಿಂದ ಸರ್ವ ವಿಧದಲ್ಲೂ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ವೈಶಾಖ ಮಾಸ ಇನ್ನೇನು 4 ದಿನದಲ್ಲಿ ಮುಗಿತಾ ಇದೆ. ನಂತರ ಬರುವಂಥದ್ದು ಜ್ಯೇಷ್ಠ ಮಾಸ. ಅದರಲ್ಲೂ ಈ ಜ್ಯೇಷ್ಠ ಮಾಸವನ್ನ ಅಧಿಕ ಜ್ಯೇಷ್ಠ ಅಂತ ಹೇಳಿ ಕರೆಯುವಂಥದ್ದಿದೆ. ಹಾಗಾಗಿ ಮೇ ತಿಂಗಳ 17ನೇ ತಾರೀಕು ಅಂದರೆ ಈ ಅಮಾವಾಸ್ಯೆ ಕಳೆದ ಮರುದಿನದಿಂದ ಜೂನ್ 15ನೇ ತಾರೀಕಿನವರೆಗೆ ನಮಗೆ ಅಧಿಕ ಜ್ಯೇಷ್ಠ ಮಾಸ ಆರಂಭ ಆಗುತ್ತೆ. ಇಲ್ಲಿ ಬಹಳ ವಿಶೇಷವಾಗಿ ನಾವು ಮುಂದೆ ಬರುವಂತಹ ಈ ಒಂದು ತಿಂಗಳನ್ನ ಅಧಿಕ ಜ್ಯೇಷ್ಠ ಅಂತ ಯಾಕೆ ಕರೀಬೇಕು ಅನ್ನುವಂಥ ವಿಚಾರದಲ್ಲಿ ಕೆಲವೊಂದು ಮಾಹಿತಿಗಳನ್ನ ನೋಡೋಣ. ಇಲ್ಲಿ ನಮ್ಮ ಭಾರತೀಯ ಪಂಚಾಂಗ ಸೂರ್ಯ ಮತ್ತೆ ಚಂದ್ರ ಇವರಿಬ್ಬರ ಚಲನೆಯನ್ನ ಆಧರಿಸಿದಂಥದ್ದು. ಇದನ್ನ ಸೌರ ಮತ್ತೆ ಚಾಂದ್ರ ಪದ್ಧತಿಯನ್ನ ಅನುಸರಣೆ ಮಾಡುವಂಥದ್ದು ಇದೆ. ಇಲ್ಲಿ ಚಾಂದ್ರಮಾನ ವರ್ಷದಲ್ಲಿ ಚಂದ್ರನ ಚಲನೆಯನ್ನು ಆಧರಿಸಿದ್ದು ಇದರಲ್ಲಿ 354 ದಿನಗಳಿರುತ್ತೆ. ಇನ್ನು ಸೌರಮಾನ ವರ್ಷ ಸೂರ್ಯನ ಚಲನೆಯನ್ನು ಆಧರಿಸಿದ್ದು ಇದರಲ್ಲಿ 365 ದಿನಗಳಿರುತ್ತೆ. ಈ ಎರಡರ ನಡುವೆ ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಇರುತ್ತೆ. ಈ ವ್ಯತ್ಯಾಸ ಹಾಗೆ ಮುಂದುವರಿದ್ರೆ ನಮ್ಮ ಹಬ್ಬ ಹರಿದಿನಗಳು ಋತುಮಾನಗಳ ನಡುವಿನ ಸಮತೋಲನ ತಪ್ಪಿ ಹೋಗುತ್ತೆ. ಹಾಗಾಗಿ ಈ ವ್ಯತ್ಯಾಸವನ್ನು ಸರಿಪಡಿಸಲಿಕ್ಕೆ, ಈ 11 ದಿನಗಳ ವ್ಯತ್ಯಾಸ ಏನಿದೆ ಇದನ್ನ ಸರಿಪಡಿಸಲಿಕ್ಕೆ 32 ತಿಂಗಳು 16 ದಿನ ಮತ್ತೆ 4 ಗಂಟೆಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನ ಸೇರಿಸಲಾಗುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಅತ್ಯಂತ ಪ್ರಮುಖವಾದಂತಹ ನಿಯಮ ಏನು ಅಂತ ಹೇಳಿದ್ರೆ, ಯಾವ ತಿಂಗಳಿನಲ್ಲಿ ಸೂರ್ಯ ಸಂಕ್ರಮಣ ಇರಲ್ವೋ ಆ ತಿಂಗಳು ಅಧಿಕ ಮಾಸ ಆಗತ್ತೆ. ಅಂದ್ರೆ ಸೂರ್ಯ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಪ್ರವೇಶ ಮಾಡಲಿಕ್ಕೆ 30 ದಿನಗಳನ್ನು ತೆಗೆದುಕೊಳ್ತಾನೆ. ಆದರೆ ಆ ಒಂದು ಕ್ಯಾಲೆಂಡರ್ ತಿಂಗಳಿನಲ್ಲಿ 30 ದಿನಗಳವರೆಗೂ ಕೂಡ ಅಥವಾ 31ನೇ ದಿನಕ್ಕೂ ಕೂಡ ಸೂರ್ಯ ರಾಶಿಯನ್ನ ಬದಲಾವಣೆ ಮಾಡಲ್ಲ. ಹಾಗಾಗಿ ಸೂರ್ಯ ಸಂಕ್ರಮಣ ಇಲ್ಲದೆ ಇರುವಂತ ಆ ಒಂದು ತಿಂಗಳೇನಿದೆ ಅದನ್ನ ಅಧಿಕ ಮಾಸ ಅಂತ ಹೇಳಿ ಕರೀತಾರೆ. ಇದನ್ನೇ ಕೆಲವರು ಮಲಮಾಸ ಅಂತ ಹೇಳಿ ಕರೆಯುವಂಥದ್ದು. ಮಲ ಅಂದ್ರೆ ಅಶುಭವಾದಂತಹ ಒಂದು ಮಾಸ. ಕೆಲವರು ಇದನ್ನ ಪುರುಷೋತ್ತಮ ಮಾಸ ಅಂತ ಹೇಳಿ ಕೂಡ ಕರೆದು ಒಂದು ದೈವಿಕ ರೂಪಾಂತರವನ್ನ ಇದಕ್ಕೆ ಕೊಟ್ಟಿರುವಂಥದ್ದು ಕೂಡ ಇದೆ. ಇನ್ನು ಈ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ ಈ ಒಂದು ಹೆಚ್ಚುವರಿ ತಿಂಗಳಿಗೆ ಯಾವುದೇ ಅಧಿಪತಿ ದೇವತೆ ಅನ್ನುವಂಥದ್ದು ಇರಲ್ಲ. ಸೂರ್ಯ ಸಂಕ್ರಮಣ ಇಲ್ಲದ ಕಾರಣ ಇದನ್ನ ಅಶುದ್ಧ ಅಂತ ಹೇಳಿ ಪರಿಗಣಿಸಿ ಮಲಮಾಸ ಅಂತ ಹೇಳಿ ಕರೆದಿದ್ದಾರೆ. ಇದರಿಂದ ಈ ನೊಂದಂತಹ ಈ ಮಲಮಾಸ ಏನಿದೆ, ಭಗವಾನ್ ವಿಷ್ಣುವಿಗೆ ಶರಣು ಹೋದಾಗ ಕರುಣಾಮಯಿಯಾದಂತಹ ಶ್ರೀಹರಿ ಇದನ್ನ ತನ್ನದೇ ಆದಂತಹ ಪುರುಷೋತ್ತಮ ಅನ್ನುವಂಥ ಹೆಸರನ್ನ ನೀಡಿ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಹಾಗಾಗಿ ಈ ಪುರುಷೋತ್ತಮ ಈ ಮಲಮಾಸಕ್ಕೆ ಅಧಿಪತಿ. ಇದು ಶ್ರೀಹರಿಗೆ ಪ್ರಿಯವಾದಂತಹ ಮಾಸ ಅಂತ ಹೇಳಿ ಕೂಡ ತಿಳಿಸಿದ್ದಾನೆ. ಹಾಗಾಗಿ ತಿರಸ್ಕರಿಸಿಕೊಂಡಿದ್ದಂತಹ ಈ ಮಲಮಾಸ ಅತ್ಯಂತ ಪವಿತ್ರವಾದಂತಹ ಪುರುಷೋತ್ತಮ ಮಾಸವಾಗಿ ರೂಪಾಂತರ ಆಗಿದೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇದು ಶೂನ್ಯದಿಂದ ಪೂರ್ಣತೆಯ ಕಡೆಗೆ ಸಾಗುವಂಥದ್ದು. ಇದು ಆಧ್ಯಾತ್ಮಿಕ ತತ್ವಕ್ಕೆ ಸಾಕ್ಷಿಯಾಗಿ ನಿಲ್ಲುವಂಥ ಮಾಸ ಇದು. ಹಾಗಾಗಿನೇ ಈ ಶುಭ ಕಾರ್ಯಗಳಿಗೆ ಈ ಒಂದು ಮಲಮಾಸ ಅಥವಾ ಅಧಿಕ ಮಾಸ ನಿಷಿದ್ಧ ಆಗಿರುತ್ತೆ. ಆದರೆ ಆಧ್ಯಾತ್ಮಿಕಕ್ಕೆ ಮಾತ್ರ ತುಂಬ ಶ್ರೇಷ್ಠವಾಗಿರುವಂಥ ಮಾಸ. ಹಾಗಾಗಿ ಅಧಿಕ ಮಾಸದಲ್ಲಿ ಸೌರಶಕ್ತಿಯ ಪ್ರಭಾವ ನೇರವಾಗಿ ಇರಲ್ಲ. ಲೌಕಿಕ ಅಭಿವೃದ್ಧಿಗೆ ಸೂರ್ಯನ ಬಲ ಅಗತ್ಯವಾಗಿ ಬೇಕು. ಆದ್ದರಿಂದಲೇ ಕೆಲವೊಂದು ಶುಭ ಕಾರ್ಯಗಳನ್ನು ಈ ಒಂದು ಅಧಿಕ ಮಾಸದಲ್ಲಿ ನಿಷೇಧಿಸಿದ್ದಾರೆ. ವಿವಾಹ ಆಗಲಿ, ನಿಶ್ಚಿತಾರ್ಥ ಆಗಲಿ, ಗೃಹ ಪ್ರವೇಶ ಆಗಲಿ, ಹೊಸದಾಗಿ ಮನೆ ಕಟ್ಟಲಿಕ್ಕೆ ಭೂಮಿ ಪೂಜೆ ಮಾಡುವಂಥದ್ದಾಗಲಿ, ಉಪನಯನ ಮತ್ತು ಕೇಶಮುಂಡನ ಮಾಡಿಸ್ಕೊಳ್ಳುವಂಥದ್ದು,
ಹೊಸ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥದ್ದು, ಯಾವುದೇ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ವಿಚಾರ, ಇದ್ಯಾವುದನ್ನು ಕೂಡ ಈ ಶುಭ ಕಾರ್ಯಗಳೇನಿದೆ ಇದನ್ನು ಈ ಮಲಮಾಸದಲ್ಲಿ ಅಥವಾ ಅಧಿಕ ಮಾಸದಲ್ಲಿ ಮಾಡಲ್ಲ. ಆದರೆ ನಿತ್ಯ ಪೂಜೆಗೆ ಏನೂ ತೊಂದರೆ ಇಲ್ಲ, ಭಗವಂತನ ಆರಾಧನೆಗೆ ಯಾವುದೇ ರೀತಿಯ ಅಡ್ಡಿ ಆತಂಕಗಳು ಇರಲ್ಲ. ಹಾಗಾಗಿ ಇಲ್ಲಿ ಶಾಂತಿ ಹೋಮಗಳನ್ನು ಮಾಡಿಸುವಂಥದ್ದಾಗಲಿ ಅಥವಾ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಿಕ್ಕಾಗಲಿ ಇದು ಹೆಚ್ಚು ಫಲದಾಯಕವಾದಂಥ ಒಂದು ಮಾಸ. ಹಾಗಾಗಿ ಈ ಮಾಸದಲ್ಲಿ ಮಾಡುವಂಥ ಜಪ ತಪಗಳು, ಆತ್ಮಶುದ್ಧಿಗೆ ಮಾಡುವಂಥ ಕೆಲವೊಂದು ಪರಿಹಾರ ಕ್ರಮಗಳು ಬಹಳ ಸಹಕಾರಿಯಾಗಿರುತ್ತೆ. ಜ್ಯೇಷ್ಠ ಮಾಸದ ಶ್ರಾದ್ದಾದಿ ಅಪರ ಕರ್ಮಗಳು ಇಲ್ಲಿ ದ್ವಿಗುಣಗೊಳ್ಳುತ್ತೆ. ಅಂದರೆ ಅಧಿಕ ಜ್ಯೇಷ್ಠದಲ್ಲೊಂದು ಶ್ರಾದ್ದ, ನಿಜ ಜ್ಯೇಷ್ಠದಲ್ಲಿ ಮತ್ತೊಂದು ಶ್ರಾದ್ದವನ್ನು ಮಾಡಬೇಕಾಗತ್ತೆ. ಇಲ್ಲಿ ಅಧಿಕ ಮಾಸದಲ್ಲಿ 33 ದಿನಗಳು ಹೆಚ್ಚಾಗುತ್ತೆ. ಆದ್ದರಿಂದಲೇ ಈ ಅಧಿಕ ಮಾಸ ಬರುವಂಥ ವರ್ಷ ಏನಿದೆ ಅದರಲ್ಲಿ 13 ತಿಂಗಳುಗಳಿರುತ್ತೆ ಅನ್ನುವಂಥ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಇಲ್ಲಿ 33 ಅನ್ನುವಂಥದ್ದು ಬಹಳ ವಿಶೇಷವಾದಂಥ ಒಂದು ಸಂಖ್ಯೆ. ಇದಕ್ಕೆ ತುಂಬ ಮಹತ್ವ ಇದೆ. ಇದು ಬ್ರಹ್ಮಾಂಡದ 33 ಕೋಟಿ ದೇವತೆಗಳ ಸಾಂಕೇತಿಕ ರೂಪವಾಗಿದೆ ಅನ್ನುವಂಥ ಒಂದು ಅರ್ಥವನ್ನು ಕೊಡುತ್ತೆ. ಹಾಗೆ ಇಲ್ಲಿ 12 ಆದಿತ್ಯರು, 8 ವಸುಗಳು, 11 ರುದ್ರರು, ಇವರೇ ಏಕಾದಶ ರುದ್ರರು, ಮತ್ತೆ 2 ಅಶ್ವಿನಿ ದೇವತೆಗಳು, ಇದನ್ನು ಒಟ್ಟು ಮಾಡಿದ್ರೆ 33 ಬರುತ್ತೆ. ಹಾಗಾಗಿ ಈ ದೇವತೆಗಳ ಪ್ರೀತ್ಯರ್ಥವಾಗಿ 33 ಸಂಖ್ಯೆಯನ್ನು ಈ ಅಧಿಕ ಮಾಸದಲ್ಲಿ ಅನುಸರಣೆ ಮಾಡಬೇಕು ಅಂತಿದೆ. ಹಾಗಾಗಿನೇ ಈ ಸಂದರ್ಭದಲ್ಲಿ 33 ಅತಿರಸವನ್ನು, ಅಂದರೆ ಅಪೂಪ ಅಂತ ಹೇಳ್ತಾರೆ, ಇದನ್ನು ದಾನ ಮಾಡೋದ್ರಿಂದ ಅತ್ಯಂತ ಶ್ರೇಷ್ಠ ಫಲಗಳು ಸಿಕ್ಕತ್ತೆ. ಇನ್ನು ನೀವು ಯಾವುದೇ ಒಂದು ಸಾಮಗ್ರಿಗಳನ್ನು ದೇವರ ಪೂಜೆಗೆ ತಂದರೂ ಕೂಡ ಅದು 33 ಸಂಖ್ಯೆಯಲ್ಲಿರಬೇಕು. 33 ರಂಗೋಲಿಗಳನ್ನು ಬಿಡಿಸುವಂಥದ್ದು, 33 ಪುಷ್ಪಗಳಿಂದ ಅರ್ಚನೆ ಮಾಡುವಂಥದ್ದು, 33 ಅಪೂಪಗಳನ್ನು ನೈವೇದ್ಯ ಮಾಡುವಂಥದ್ದು, 33 ಕಜ್ಜಾಯವನ್ನು ದಾನ ಮಾಡುವಂಥದ್ದು, ಇವೆಲ್ಲವೂ ಕೂಡ 33 ಸಂಖ್ಯೆಯಲ್ಲೇ ಇರುತ್ತೆ. ಹಾಗೆ ಈ ಒಂದು ಪುರುಷೋತ್ತಮ ಮಾಸ ಅಥವಾ ಅಧಿಕ ಮಾಸದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಗೆ ಸೀಮಿತವಾಗಿ ಇರುವಂಥದ್ದು. ಜೊತೆಗೆ ನಮ್ಮ ಜೀವನ ಶೈಲಿಯಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳನ್ನು ಮಾಡಿಕೊಂಡು ಸಾತ್ವಿಕ ಜೀವನವನ್ನು ಅನುಸರಣೆ ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಆಹಾರ ಪದ್ಧತಿಯಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಮಾಂಸಾಹಾರ ಇದನ್ನು ತ್ಯಜಿಸಬೇಕು. ಈ ಒಂದು ಮಾಸದಲ್ಲಿ ಬದನೆಕಾಯಿ ಸೇವನೆಯನ್ನು ಆರೋಗ್ಯ ದೃಷ್ಟಿಯಿಂದ ನಿಷೇಧ ಮಾಡಿದ್ದಾರೆ. ದಿನಕ್ಕೆ 1 ಹೊತ್ತು ಮಾತ್ರ ಊಟ ಮಾಡುವಂಥ ಏಕಭುಕ್ತ ವ್ರತ ಏನಿದೆ ಅದು ಅತ್ಯಂತ ಶ್ರೇಷ್ಠವಾಗಿ ಇರುವಂಥದ್ದು. ಇನ್ನು ಪ್ರತಿದಿನ ವಿಷ್ಣು ಸಹಸ್ರನಾಮವನ್ನು ಪಠಣ ಮಾಡಿಕೊಳ್ಬೇಕು, ಭಗವದ್ಗೀತೆಯನ್ನು ಪಾರಾಯಣ ಮಾಡಬೇಕು. ಸಂಜೆಯ ವೇಳೆ ತುಳಸಿ ಕಟ್ಟೆಯ ಬಳಿ ದೀಪ ದಾನ ಮಾಡೋದ್ರಿಂದ ವಿಶೇಷವಾದಂಥ ಪುಣ್ಯವನ್ನು ಸಂಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ಈ ಜ್ಯೇಷ್ಠ ಮಾಸ ನಮಗೆ ಬರ್ತಾ ಇರುವಂಥ ಒಂದು ದೈವಿಕ ಅವಕಾಶ ಇದು. ಇದನ್ನು ನಾವು ಮಲಮಾಸ ಅಂತ ಹೇಳಿ ತಿರಸ್ಕಾರ ಮಾಡುವಂಥದ್ದಲ್ಲ, ಭಗವಂತನ ಆರಾಧನೆ ಮಾಡಿ ದಾನ ಧರ್ಮಾದಿಗಳನ್ನು ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ನಾವು ಪ್ರಿಯಾರಿಟಿಯನ್ನು ಮಾಡಬೇಕಾಗತ್ತೆ. ಇದೇ ಅಧಿಕ ಮಾಸ ನಮ್ಮನ್ನು ಉನ್ನತೀಕರಿಸಿಕೊಳ್ಳಲಿಕ್ಕೆ ಪ್ರಕೃತಿ ನೀಡಿರುವಂಥ ಅತ್ಯುತ್ತಮವಾದಂಥ ಅವಕಾಶ ಇದು. ಹಾಗೆ ಲೌಕಿಕ ಗದ್ದಲಗಳಿಂದ, ಸಾಂಸಾರಿಕ ತೊಂದರೆ ತಾಪತ್ರಯಗಳಿಂದ ದೂರ ಇದ್ದು ಭಗವಂತನ ಸೇವೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ದಾನ ಧರ್ಮಾದಿಗಳನ್ನು ಮಾಡೋದ್ರಿಂದ ಕೂಡ ಒಳಗಿನ ಶಾಂತಿಯನ್ನು ಹುಡುಕ್ಲಿಕ್ಕೆ ಈ ಪುರುಷೋತ್ತಮ ಮಾಸವನ್ನು ನಾವು ಬಳಸ್ಕೊಳ್ಳುವಂಥದ್ದು ಸೂಕ್ತ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ಒಂದು ಅಧಿಕ ಮಾಸ ಏನಿದೆ ಅದು ನಮ್ಮ ಜೀವನದಲ್ಲಿ ಹೊಸ ಚೈತನ್ಯವನ್ನು ತುಂಬಲಿ. ಹಾಗೆ ಈ ಅಧಿಕ ಮಾಸದ ಆಚರಣೆಯಿಂದ ನಮಗೆ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಕೂಡ ಇದೆ. ಹಾಗಾಗಿನೇ ಈ ಅಧಿಕ ಮಾಸದಲ್ಲಿ ನಾವು ವಿಶೇಷವಾಗಿ ದಾನಕ್ಕೆ ಮಹತ್ವವನ್ನು ಕೊಡಬೇಕು ಅನ್ನುವಂಥದ್ದಿದೆ. ಅದರಲ್ಲೂ ಅನ್ನದಾನ ಮಾಡೋದ್ರಿಂದ, ವಸ್ತ್ರದಾನವನ್ನು ಮಾಡೋದ್ರಿಂದ, ಗೋದಾನವನ್ನು ಮಾಡೋದ್ರಿಂದ ಅಥವಾ ಗೋ ಸೇವೆಯನ್ನು ಮಾಡೋದ್ರಿಂದ ವಿಶೇಷವಾದಂಥ ಫಲಗಳು ಸಿಕ್ಕತ್ತೆ. ಇನ್ನು ರಾಮಾಯಣ, ಭಗವದ್ಗೀತೆ, ಭಾಗವತ ಮುಂತಾದಂತಹ ಪವಿತ್ರ ಗ್ರಂಥಗಳನ್ನು ದಾನ ಮಾಡೋದ್ರಿಂದ ಕೂಡ ಫಲ ಲಭ್ಯವಾಗುತ್ತೆ. ಇನ್ನು ಈ ಒಂದು ಸಂದರ್ಭದಲ್ಲೇ ಪ್ರತಿನಿತ್ಯ ಜಪ ತಪಾದಿಗಳನ್ನು ಅನುಸರಣೆ ಮಾಡುವಂಥದ್ದು, ದೇವರ ಧ್ಯಾನ, ಯೋಗ ಇತ್ಯಾದಿಗಳನ್ನು ಅಳವಡಿಸಿಕೊಳ್ಳುವಂಥದ್ದು ತುಂಬ ಉತ್ತಮವಾದಂಥ ಒಂದು ಪ್ರಕ್ರಿಯೆ ಆಗುತ್ತೆ. ಇನ್ನು ಈ ಒಂದು ಮಾಸದಲ್ಲಿ ಮಾಡುವಂಥ ಭಕ್ತಿ ಏನಿದೆ ಅಥವಾ ಪೂಜೆ ಏನಿದೆ ಅದಕ್ಕೆ ಹಲವು ಪಟ್ಟು ಹೆಚ್ಚು ಫಲ ಸಿಕ್ಕತ್ತೆ ಅನ್ನುವಂಥ ನಂಬಿಕೆ ಇರೋದ್ರಿಂದಲೇ ಈ ಒಂದು ಸಂದರ್ಭದಲ್ಲಿ ಅಧಿಕ ಜ್ಯೇಷ್ಠ ಮಾಸವನ್ನು ಬಹಳ ವಿನೂತನ ರೀತಿಯಲ್ಲಿ ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರ ಕೂಡ ಇದೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ
ಈ ದಿನ ಅನುಕೂಲಕರವಾಗಿರುವಂತಹ ದಿನ. ಕೆಲವೊಂದು ವಿಚಾರಗಳಲ್ಲಿ ಈ ದಿನ ನೀವು ಪರಿಪೂರ್ಣವಾದಂಥ ಜಯವನ್ನು ಪಡ್ಕೊಳ್ಳುವಂತಹ ದಿನ. ಅದರಲ್ಲೂ ಆರೋಗ್ಯದಲ್ಲಿ ಈ ದಿನ ತುಂಬ ಸುಧಾರಣೆ ಇದೆ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ತುಂಬ ಉತ್ಸಾಹ ಇರುತ್ತೆ. ಜೊತೆಗೆ ಹಣಕಾಸಿನ ಪ್ರಗತಿ ಕೂಡ ಆಶಾದಾಯಕವಾಗಿರುತ್ತೆ. ಆದರೆ ದುಂದು ವೆಚ್ಚ ಮಾಡುವಂಥದ್ದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಈ ದಿನ. ಏಕೆಂದರೆ ಅನಿವಾರ್ಯ ಕಾರಣಗಳಿಂದ ಖರ್ಚುಗಳು ಹೆಚ್ಚಾಗುವಂಥದ್ದು ಇದೆ. ಖರ್ಚನ್ನು ತಡಿಲಿಕ್ಕೆ ಸಾಧ್ಯ ಇದೆ, ಆದರೆ ಸ್ವಲ್ಪ ವಿವೇಚನೆ ಬೇಕಾಗುತ್ತೆ. ಇನ್ನು ಈ ದಿನ ವಿಚಾರಗಳಲ್ಲಿ ತುಂಬ ಇಂಟಿಗ್ರಿಟಿ ಇರೋದ್ರಿಂದ ಕೆಲವೊಂದು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನು ನಿಮ್ಮ ನೇತೃತ್ವದಲ್ಲೇ ನಡೆಸಬೇಕಾದಂತಹ ಒಂದು ಜವಾಬ್ದಾರಿ ಕೂಡ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ನಿಮಗೆ ಉತ್ತಮವಾದಂಥ ಅವಕಾಶಗಳನ್ನು ತರುತ್ತೆ. ಹಾಗೆ ಫಲಿತಾಂಶಗಳಲ್ಲೂ ಕೂಡ ಭಾರಿ ಬದಲಾವಣೆ ಆಗೋದ್ರಿಂದ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಮನೆಯಲ್ಲಿ ಸಂತೋಷದ ವಾತಾವರಣ ಇದೆ. ಇನ್ನು ನಿಮ್ಮ ಪ್ರೀತಿ ಪಾತ್ರರ ಜೊತೆಯಲ್ಲಿ, ನಿಮ್ಮ ಸಂಗಾತಿಯ ಜೊತೆಯಲ್ಲಿ ಈ ದಿನ ದೈವಿಕ ದರ್ಶನವನ್ನು ಪಡ್ಕೊಳ್ಳುವಂಥ ಅವಕಾಶ ಕೂಡ ಇದೆ. ಹಾಗಾಗಿ ದಾನ ಧರ್ಮಾದಿ ವಿಚಾರದಲ್ಲಾಗಲಿ ಅಥವಾ ಆಧ್ಯಾತ್ಮಿಕ ವಿಚಾರದಲ್ಲಾಗಲಿ ಈ ದಿನ ನಿಮ್ಮ ಮನಸ್ಥಿತಿ ತುಂಬ ಪಾಸಿಟಿವ್ ಆಗಿರುತ್ತೆ. ಇನ್ನು ಸ್ಥಿರಾಸ್ತಿಯ ವಿವಾದಗಳೇನಾದರೂ ಇದ್ದರೆ ಅದು ಪರಿಹಾರದತ್ತ ಸಾಗುತ್ತೆ. ಜೊತೆಗೆ ಈ ಆಸ್ತಿ ಪಾಸ್ತಿ ವಿಚಾರದಲ್ಲೂ ಕೂಡ ಈ ದಿನ ನಿಮ್ಮ ಆಲೋಚನೆಯ ಕ್ರಮ ಸರಿಯಾಗೇ ಇರುತ್ತೆ. ಇನ್ನು ವಿಶೇಷವಾಗಿ ಕೆಲಸ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಆರಂಭ ಆಗಿ ಆ ಒಂದು ಸಮಯದ ಒಂದು ಇಂಟಿಗ್ರಿಟಿ ಏನಿದೆ, ಟೈಮ್ ಮ್ಯಾನೇಜ್ಮೆಂಟ್ ಏನಿದೆ, ತುಂಬ ಚೆನ್ನಾಗಿರುತ್ತೆ ಈ ದಿನ. ಹಾಗಾಗಿನೇ ಫಲಿತಾಂಶಗಳು ಕೂಡ ಸಮಯಕ್ಕೆ ಸರಿಯಾಗಿಯೇ ನಿಮಗೆ ಒದಗಿ ಬರುತ್ತೆ. ಇನ್ನು ಈ ದಿನ ಸ್ವಲ್ಪ ಸಣ್ಣ ಪುಟ್ಟ ಅಡೆತಡೆಗಳು ಉಂಟಾಗ್ಬೋದು ಆಗಾಗ್ಗೆ. ಅದರಲ್ಲೂ ಕೆಲವೊಂದು ತಪ್ಪು ನಿರ್ಧಾರಗಳನ್ನು ಮಾಡಿಕೊಳ್ಳೋದ್ರಿಂದ ಪಶ್ಚಾತ್ತಾಪ ಆಗುವಂಥ ಸಾಧ್ಯತೆ ಕೂಡ ಇದೆ. ಹಾಗಾಗಿ ಸ್ವಲ್ಪ ಅಲರ್ಟ್ ಆಗಿರಿ. ಹಾಗೆ ಅವಕಾಶವಾದಿಗಳಿರ್ತಾರಲ್ಲ, ಈ ಆಪರ್ಚುನಿಸ್ಟ್ ಅಂತ, ಅವರ ಜೊತೆಯಲ್ಲಿ ಯಾವುದೇ ವ್ಯವಹಾರಗಳನ್ನು ಈ ದಿನ ಇಟ್ಕೊಳ್ಬೇಡಿ. ಇದನ್ನು ಮಾತ್ರ ನೀವು ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿಯವರಿಗೆ ಈ ದಿನ ಬಹಳ ಮುಖ್ಯವಾಗಿ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಇರುತ್ತೆ. ಆದರೆ ಫಲಿತಾಂಶಗಳು ಸ್ವಲ್ಪ ನಿಧಾನ ಆಗ್ಬೋದು. ಅದರಲ್ಲೂ ಹಿರಿಯರ ಮಾತಿನಲ್ಲಿ ವಿಶ್ವಾಸವನ್ನು ಇಟ್ಕೊಳ್ಳುವಂಥದ್ದು. ಏಕೆಂದರೆ ಅದು ಅವರ ಅನುಭವದ ಮಾತು. ಹಾಗಾಗಿ ನಿಮಗೆ 4 ಬುದ್ಧಿವಾದವನ್ನೇ ಹೇಳುವಂತಹ ಸಂದರ್ಭ ಬರೆದಿದೆ. ಹಾಗಾಗಿ ಅದನ್ನು ನೀವು ಪರಿಪಾಲನೆ ಮಾಡುವಂಥದ್ದು ತುಂಬ ಉತ್ತಮ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ತುಂಬ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಆರ್ಥಿಕ ಲಾಭ ಬಹಳ ಚೆನ್ನಾಗಿದೆ. ಸೂಚನೆಗಳು ಅಂದರೆ ಆ ಸಿಂಪ್ಟಮ್ಸ್ ಅನ್ನುವಂಥದ್ದು ನಿಮಗೆ ತುಂಬ ಪಾಸಿಟಿವ್ ಆಗಿರೋದ್ರಿಂದ ಅದನ್ನೇ ನೀವು ಅನುಸರಣೆ ಮಾಡಬೇಕಾಗುತ್ತೆ. ಇನ್ನು ಈ ದಿನ ಹಳೆಯ ವಿಚಾರಗಳು ನೆನಪಿಗೆ ಬರುವಂಥದ್ದು. ಇದರಿಂದ ಸ್ವಲ್ಪ ಸಮಯದ ಒಂದು ಅಭಾವದಿಂದ ಕೆಲವೊಂದು ವಿಚಾರಗಳು ಮನಸ್ಸಿಗೆ ಬಂದರೂ ಕೂಡ ಯಾವುದೇ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗಲ್ಲ. ಅಂಥ ಒಂದು ಪರಿಸ್ಥಿತಿ ಈ ದಿನ ಇರುತ್ತೆ. ಇನ್ನು ಪ್ರಮುಖವಾದಂತಹ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಸ್ನೇಹಿತರಿಂದ ಈ ದಿನ ಸಹಾಯ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಬಂಧು ಬಾಂಧವರು, ನಿಮ್ಮ ನೆಂಟರಿಷ್ಟರು ಸಹಾಯ ಮಾಡೋದಕ್ಕಿಂತ ಹೊರಗಿನ ಸ್ನೇಹಿತರೇ ನಿಮಗೆ ಈ ದಿನ ಸಹಾಯಕ್ಕೆ ಮುಂದೆ ಬರುವಂಥದ್ದು ಇದೆ. ಇನ್ನು ಪ್ರಯಾಣದ ಸಮಯದಲ್ಲಿ ಹೊಸ ಪರಿಚಯಗಳು ಉಂಟಾಗುವಂಥದ್ದು ಇದೆ. ಜೊತೆಗೆ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿಮ್ಮ ನಿರೀಕ್ಷೆಗಳು ಈಡೇರುವಂಥದ್ದು. ಅದೇ ರೀತಿ ಈ ದಿನ ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ ಇದೆಯಲ್ಲ, ಸಂವಹನ ಕೌಶಲ್ಯ, ಅದು ನಿಮ್ಮ ವೃತ್ತಿ ರಂಗದಲ್ಲಿ ನಿಮಗೆ ಗೌರವವನ್ನು ತರುತ್ತೆ. ನಿಮ್ಮ ಮಾತು, ನಿಮ್ಮ ನಡತೆ ಮೇಲಧಿಕಾರಿಗಳಿಗೂ ಇಷ್ಟ ಆಗುತ್ತೆ. ಸಹೋದ್ಯೋಗಿಗಳು ಕೂಡ ಈ ದಿನ ನಿಮ್ಮನ್ನು ಇಷ್ಟಪಡ್ತಾರೆ. ಆದರೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಅತಿರೇಕಕ್ಕೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕುಟುಂಬ ಸದಸ್ಯರಿಗೆ ನಿಮ್ಮ ಅಗತ್ಯತೆ ಎಷ್ಟಿದೆ ಅನ್ನುವಂಥದ್ದನ್ನು ತೋರಿಸಲಿಕ್ಕೂ ಕೂಡ ಒಳ್ಳೆಯ ಅವಕಾಶವೊಂದು ಸಿಕ್ಕುವಂಥದ್ದು ಇದೆ. ಹಾಗಾಗಿ ನಿಮ್ಮ ಪ್ರೆಸೆನ್ಸ್ ಆಗಲಿ, ನಿಮ್ಮ ಎಕ್ಸಿಸ್ಟೆನ್ಸ್ ಆಗಲಿ ಎಷ್ಟರ ಮಟ್ಟಿಗೆ ಪ್ರಭಾವಯುತವಾಗಿದೆ ಅನ್ನುವಂಥದ್ದನ್ನು ಈ ದಿನ ನೀವು ಸಾಬೀತುಪಡಿಸ್ತೀರಿ. ಹಾಗೆ ಆಧ್ಯಾತ್ಮಿಕ ವಿಚಾರದಲ್ಲಿ ಈ ದಿನ ತುಂಬ ಆಸಕ್ತಿ ಮೂಡುವಂಥ ಒಂದು ಒಳ್ಳೆಯ ಯೋಗ ಬರುವಂಥದ್ದು ಇದೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮಗೆ ಸಮಾಧಾನವನ್ನು ತರುತ್ತೆ. ಆದರೆ ಈ ಹಣದ ವಿಚಾರ ಆಗಲಿ, ಈ ಸಂಬಂಧಗಳ ವಿಚಾರದಲ್ಲಾಗಲಿ ಸ್ವಲ್ಪ ಚೌಕಟ್ಟನ್ನು ಮೀರದೆ ನಿಮ್ಮ ಇತಿಮಿತಿ ಒಳಗೆ ಇರುವಂಥದ್ದು ಉತ್ತಮ. ಇನ್ನು
ಹಳೆಯ ಸ್ನೇಹಿತರ ಭೇಟಿ, ಬಾಲ್ಯದ ದಿನಗಳನ್ನು ನೆನಪಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹಳೆಯ ನೆನಪುಗಳಾಗಲಿ, ಮುಂದಿನ ಯೋಜನೆಗಳಾಗಲಿ, ಪ್ರಸ್ತುತದ ಕಾರ್ಯಗಳಾಗಲಿ ನಿಮಗೆ ಸಮಾಧಾನವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದ ವ್ಯವಹಾರಗಳು, ವಿದ್ಯಮಾನಗಳು, ನಿಮ್ಮ ಒಂದು ಪ್ರಯಾಣ, ಇದರಲ್ಲಿ ಮಧ್ಯಮ ಫಲಗಳಿರುವಂಥ ಸಂದರ್ಭ ಇದೆ. ಹಾಗಾಗಿ ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಕೂಡ ಕೆಲವು ಕೆಲಸಗಳನ್ನು ಪೂರ್ಣಗೊಳಿಸಲಿಕ್ಕೆ ಸಾಧ್ಯ ಆಗಲ್ಲ. ಯಾವುದೋ ಕಾರಣದಿಂದ ಅದು ಮಧ್ಯಕ್ಕೆ ನಿಲ್ಲುವಂಥದ್ದು ಅಥವಾ ಅದು ಬೇರೊಂದು ಮಾರ್ಗದಲ್ಲಿ ಡಿವಿಯೇಟ್ ಆಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಅದಕ್ಕೆ ನಿಮ್ಮ ಕೆಲಸದಲ್ಲಿರುವಂಥ ನಿರಾಸಕ್ತಿಯೂ ಕೂಡ ಒಂದು ಕಾರಣವಾಗಿರುತ್ತೆ. ಇನ್ನು ಕುಟುಂಬ ಸದಸ್ಯರ ಜೊತೆಯಲ್ಲಿ ಈ ದಿನ ವಿವಾದಗಳು ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿಮ್ಮ ಅಭಿಪ್ರಾಯವೇ ಬೇರೆ ರೀತಿಯಲ್ಲಿದೆ, ಅವರ ಅಭಿಪ್ರಾಯ ತುಂಬ ವ್ಯತಿರಿಕ್ತವಾಗಿರುತ್ತೆ. ಹಾಗಾಗಿ ಒಂದಕ್ಕೊಂದು ತಾಳೆ ಆಗ್ತಾ ಇಲ್ಲ, ಈ ಕೆಮಿಸ್ಟ್ರಿ ಯಾಕೋ ವರ್ಕೌಟ್ ಆಗ್ತಾ ಇಲ್ಲ ಈ ದಿನ. ಹಾಗೆ ಈ ದಿನದ ಭಾವನೆಗಳೇನಿದೆ ಅದು ನಿಮ್ಮನ್ನು ಮಂಕಾಗಿಸುತ್ತೆ. ಅಂದರೆ ಆ ಚುರುಕುತನ, ಲವಲವಿಕೆ ಅನ್ನುವಂಥದ್ದು ನಿಮ್ಮಲ್ಲಿ ಕಾಣಿಸ್ತಾ ಇಲ್ಲ. ಹಾಗೆ ಈ ಸಂದರ್ಭದಲ್ಲಿ ಕೆಲವೊಂದು ಪ್ರಮುಖವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಬರ್ಬೋದು. ಆದರೆ ತುಂಬ ಎಚ್ಚರಿಕೆಯಿಂದ ಈ ನಿರ್ಧಾರವನ್ನು ನೀವು ಪ್ರಕಟಿಸಬೇಕಾಗುತ್ತೆ. ಇನ್ನು ಹೂಡಿಕೆ ವಿಚಾರದಲ್ಲಿ ತುಂಬ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಇದೆ. ಏಕೆಂದರೆ ಆಲೋಚನೆಯೇ ಈ ದಿನ ಅಷ್ಟೊಂದು ಪರಿಪಕ್ವವಾಗಿಲ್ಲ. ಹಾಗಾಗಿ ಯಾವುದೇ ಒಂದು ದೊಡ್ಡ ಮಟ್ಟದ ವಿಚಾರಗಳಿಗೆ ಕೈ ಹಾಕುವಂಥದ್ದು ಅಷ್ಟೊಂದು ಸೂಕ್ತ ಅಲ್ಲ. ಇನ್ನು ಈ ದಿನ ಪಾಲುದಾರರೊಂದಿಗೂ ಕೂಡ ಸಣ್ಣ ಪುಟ್ಟ ವಿವಾದಗಳು ಉದ್ಭವ ಆಗುವಂಥದ್ದು ಕೂಡ ಇದೆ. ಏಕೆಂದರೆ ಈ ದಿನ ಸ್ವಲ್ಪ ಅನುಮಾನದ ಸ್ವಭಾವ, ಜೊತೆಗೆ ನಾವು ಮಾಡುವಂಥ ಕೆಲಸವೇ ಸರ್ವಶ್ರೇಷ್ಠ ಅನ್ನುವಂಥ ಒಂದು ಅಧಿಕಾರಯುತವಾದಂಥ ದರ್ಪ ನಿಮ್ಮನ್ನು ಈ ಒಂದು ಸ್ಥಿತಿಯಲ್ಲಿ ಇಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ಈ ದಿನ ಯಾವುದೇ ಒಂದು ಸಂಬಂಧಗಳು ಹಳಸಾಗಿದ್ದರೆ ಈ ದಿನ ನವೀಕರಣ ಮಾಡಿಕೊಳ್ಳುವಂಥ ಸಾಧ್ಯತೆ ತುಂಬ ಇದೆ. ಹಾಗಾಗಿ ಸ್ವಲ್ಪ ಪ್ರಯತ್ನ ಮಾಡಿ, ಒಳ್ಳೆಯ ಪ್ರತಿಫಲ ನಿಮಗೆ ಸಿಕ್ಕತ್ತೆ. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಕಾನೂನು ಚೌಕಟ್ಟನ್ನು ಮೀರುವಂಥ ಪ್ರಯತ್ನವನ್ನು ಮಾಡಬೇಡಿ. ಇದು ಈ ದಿನ ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುವಂಥ, ಹಾಗೆ ಸ್ವಲ್ಪ ಕಿರಿಕಿರಿಯನ್ನು ತರುವಂಥ ಸನ್ನಿವೇಶದಲ್ಲಿರುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಚಂದ್ರ ಇದ್ದಾನೆ. ಇದರಿಂದ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಹಾಗೆ ಈ ದಿನದ ವಿದ್ಯಮಾನಗಳು ನಿಮಗೆ ಸ್ವಲ್ಪ ದ್ವಂದ್ವತೆಯನ್ನು ತರುವಂಥದ್ದಿದೆ. ಎಲ್ಲ ಒಂದು ಕಡೆ ಈ ಡ್ಯೂಯಲ್ ಪರ್ಸನಾಲಿಟಿ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ಳುತ್ತೆ. ಒಂದೇ ವಿಚಾರದಲ್ಲಿ ಎರಡೆರಡು ಅಭಿಪ್ರಾಯಗಳು ಮನಸ್ಸಿಗೆ ಬರುವಂಥದ್ದು ಇದೆ. ಹಾಗಾಗಿ ಯಾವುದೇ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಈ ದಿನ ನಿಮಗೆ ಕಷ್ಟ ಸಾಧ್ಯವಾಗುತ್ತೆ. ಇನ್ನು ಈ ದಿನ ನಿದ್ರಾಹೀನತೆಯಿಂದ ಕೂಡ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು ಇದೆ. ಒಟ್ಟಾರೆ ನಿಮ್ಮ ಪರಿಶ್ರಮದ ಕೆಲಸ ಬಹಳ ಬೇಗ ಪೂರ್ಣ ಆಗುತ್ತೆ, ಆದರೆ ಫಲಿತಾಂಶಗಳು ಕೂಡ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ನಿರಾಸಕ್ತಿ ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ಈ ದಿನದಲ್ಲಿ ಆರೋಗ್ಯ ಕೂಡ ನಿಮ್ಮ ಕೈ ಕೊಡುವಂಥದ್ದು ಇದೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಬೇಕೇ ಬೇಕು ಈ ದಿನ. ಇನ್ನು ಕೆಲವೊಂದು ಪ್ರಮುಖವಾದಂತಹ ವಿಚಾರಗಳು, ಹಣಕಾಸಿನ ಒಂದು ಸಂಬಂಧಿತ ವಿಚಾರಗಳೇನಿದೆ ಅದನ್ನು ಸ್ವಲ್ಪ ಮುಂದೂಡುವಂಥದ್ದು ಉತ್ತಮ. ಏಕೆಂದರೆ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಕ್ಕಾಗಲ್ಲ, ಬೇರೆಯವರು ಹೇಳುವಂಥ ಸಲಹೆಯನ್ನು ನಿಮ್ಮ ಮನಸ್ಸು ಕೇಳಲ್ಲ. ಹಾಗಾಗಿ ಈ ಆತುರದ ನಿರ್ಧಾರದಿಂದಲೇ ಅವಘಡಗಳಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಹಾಗಾಗಿ ಅಂತಹ ಕೆಲಸಗಳನ್ನು ಒಂದೆರಡು ದಿನಗಳ ಮಟ್ಟಿಗೆ ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಮನೆಯಲ್ಲಿರೋ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಕೊಡಬೇಕಾಗುತ್ತೆ. ಇನ್ನು ವಿಶೇಷವಾಗಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ನಿಮಗೆ ತುಂಬ ಕಿರಿಕಿರಿಗಳು ಇರುವಂಥ ಸಂದರ್ಭ ಇದೆ. ಮನಸ್ಸಿಗೆ ಸಮಾಧಾನ ಇಲ್ಲ. ಹಾಗೆ ಬೇರೆಯವರು ನಿಮ್ಮನ್ನು ನೋಡುವಂಥ ದೃಷ್ಟಿಕೋನ ಹೇಗಿರುತ್ತೆ, ಅದನ್ನು ಯಾವ ರೀತಿಯಲ್ಲಿ ನೀವು ನಿರ್ಧರಿಸಬೇಕು ಅನ್ನುವಂಥ ವಿಚಾರದಲ್ಲೇ ನಿಮಗೆ ತುಂಬ ಗೊಂದಲಗಳಿರುತ್ತೆ. ಹಾಗಾಗಿ ಈ ದಿನ ನಿಮಗಾಗಿ ನೀವು ಕೆಲಸಗಳನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚಿನ ಲಾಭ ಇದೆ. ಆದರೆ
ಬೇರೆಯವರ ದೃಷ್ಟಿಯಲ್ಲಿ ಕೆಲಸಗಳನ್ನು ಮಾಡ್ತೀರಿ. ಅವರು ನಿಮ್ಮನ್ನು ಆ ಕೆಲಸದಿಂದ ಯಾವ ಸ್ಥಾನ ಕೊಡ್ತಾರೆ ಅನ್ನುವಂಥ ವಿಚಾರ ಪ್ರಧಾನವಾಗಿರುತ್ತೆ. ಹಾಗಾಗಿನೇ ಈ ದಿನ ಬೇರೆಯವರಿಗಾಗಿ ಕೆಲಸವನ್ನು ಮಾಡುವಂಥದ್ದು, ಬೇರೆಯವರ ದೃಷ್ಟಿಕೋನದಿಂದ ಆ ಕೆಲಸದ ಗುಣಮಟ್ಟವನ್ನು ಅಳೆಯುವಂಥ ಸಾಧ್ಯತೆ ಇದೆ. ಇದು ಯಾವುದು ಕೂಡ ಪ್ರಾಕ್ಟಿಕಲ್ ಆಗಿರಲ್ಲ. ಅದಕ್ಕಾಗಿಯೇ ಈ ದಿನ ನಿಮಗೆ ಫಲಪ್ರದವಾದಂಥ ದಿನ ಆಗಲ್ಲ. ಹಾಗಾಗಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆಯೊಂದಿರಲಿ ಅಂತ ಹೇಳಿ ಯಾವ ಫಲ ಬಂದರೂ ಕೂಡ ಈ ದಿನ ಅನುಭವಿಸಿ. ಅದು ಭಗವಂತನ ಅನುಗ್ರಹ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಂಡು ಮುಂದುವರಿರಿ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಉನ್ನತಿಯನ್ನು ಕಾಣುವಂಥ ದಿನ. ಯಾವುದೇ ಕೆಲಸದಲ್ಲೂ ಕೂಡ ತುಂಬ ಪರ್ಫೆಕ್ಷನ್ ಅನ್ನುವಂಥದ್ದು ಇದೆ. ಶಿಸ್ತುಬದ್ಧವಾಗಿರುವಂಥ ಜೀವನ, ಸಮಯ ಪ್ರಜ್ಞೆ ಇರುವಂಥ ಜೀವನ. ಹಾಗಾಗಿ ಈ ದಿನ ಕೆಲಸದಲ್ಲೂ ಆಸಕ್ತಿ ಇದೆ. ಬೇರೆಯವರು ನೋಡಿದಾಗ ನಿಮ್ಮ ಒಂದು ಕೆಲಸ ಕಾರ್ಯಗಳ ವೈಖರಿ ಆಗಲಿ, ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಆಗಲಿ, ಅಥವಾ ನೀವು ಆಡುವಂಥ ಮಾತುಗಳಾಗಲಿ ಬಹಳ ಅನುಕರಣೀಯವಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದಂಥ ಒಂದು ನಿಯಂತ್ರಣ ಸಾಧಿಸುವಂಥದ್ದು ಕೂಡ ಇದೆ. ಇನ್ನು ಈ ದಿನ ಮನೆಯ ಸುರಕ್ಷತೆಯ ಬಗ್ಗೆ ಗಮನ ಹರಿಸುವಂಥದ್ದು, ಅದಕ್ಕಾಗಿ ಖರ್ಚು ವೆಚ್ಚಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಅಂದರೆ ನಿಮ್ಮ ಮನೆಗೆ, ನಿಮ್ಮ ಕುಟುಂಬಕ್ಕೆ ಬೇಕಾದಂತಹ ಕೆಲವೊಂದು ಸೌಲಭ್ಯಕ್ಕೆ ಬೇಕಾದಂತಹ ಸಾಮಗ್ರಿಗಳನ್ನು ಖರೀದಿ ಮಾಡುವಂಥದ್ದು. ಒಟ್ಟಾರೆ ಕುಟುಂಬಕ್ಕಾಗಿ ಈ ದಿನ ನಿಮ್ಮ ಒಂದು ಕೆಲಸಗಳು ಹೆಚ್ಚಾಗಿರುತ್ತೆ. ಇನ್ನು ಯಾವುದೇ ವ್ಯಕ್ತಿಯನ್ನು ಈ ದಿನ ಕಡೆಗಣಿಸಬೇಡಿ, ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಏಕೆಂದರೆ ಪ್ರತಿಯೊಬ್ಬರಿಂದಲೂ ಕೂಡ ಏನಾದರೂ ಒಂದಲ್ಲ ಒಂದು ಸಹಾಯ ಸಹಕಾರಗಳು ಸಿಕ್ಕುವಂಥದ್ದು ಇದೆ. ಅದಿಲ್ಲ ಅಂದರೂ ನಿಮಗೆ ನಿಮ್ಮ ಕೆಲಸಕ್ಕೆ ಒಳ್ಳೆಯದನ್ನು ಹಾರೈಸುವಂಥವ್ರು, ಅವರ ಸಂಖ್ಯೆ ಹೆಚ್ಚಾಗುವ ರೀತಿಯಲ್ಲಿ ಈ ದಿನ ನೋಡ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಸ್ವಲ್ಪ ಅಲರ್ಜಿ ಉಂಟಾಗುವಂಥದ್ದು ಇದೆ. ಅದರಲ್ಲೂ ಈ ಚರ್ಮದ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಹಾಗೆ ಈ ದಿನ ನಿಮ್ಮ ಉನ್ನತಿಯನ್ನು ನೀವು ಬಹಳ ವಿಜುವಲೈಸ್ ಮಾಡುವಂಥದ್ದು ಇದೆ. ಅಂದರೆ ನಾಳೆ ಆಗುವಂಥ ಕೆಲವೊಂದು ಪ್ರಗತಿಯಾಗಲಿ, ಪ್ರಮುಖವಾಗಿರುವಂಥ ಒಂದು ಪರಿಣಾಮಗಳಾಗಲಿ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥ ಊಹೆ ತುಂಬ ಪರ್ಫೆಕ್ಟ್ ಆಗಿರುತ್ತೆ. ಹಾಗಾಗಿ ನಿಮ್ಮ 6th ಸೆನ್ಸ್ ಈ ದಿನ ತುಂಬ ಚೆನ್ನಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರನ್ನು ತುಂಬ ಗೌರವದಿಂದ ನೋಡಿಕೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಅವರಿಂದ ನಿಮಗೆ ಆಗಿರುವಂಥ ಒಂದು ಸಹಾಯ ಸಹಕಾರಗಳನ್ನು ಈ ದಿನ ಸ್ಮರಿಸಿಕೊಳ್ಳುವಂಥದ್ದು ಕೂಡ ಕಾಣಿಸ್ತಾ ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಗೌರವ, ನಿಮ್ಮ ಯಶಸ್ಸು ಇದೆಲ್ಲ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆಯುವಂಥ ವಿಚಾರಗಳು ಕುಟುಂಬದಲ್ಲಿ ನಡೆಯುತ್ತೆ, ಸಮಾಧಾನವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ವ್ಯವಹಾರದಲ್ಲಿ ಹೊಸ ನಿರ್ಧಾರವೊಂದನ್ನು ಕೈಗೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ನಿಮ್ಮ ಒಂದು ಆಸೆ ಆಕಾಂಕ್ಷೆಗಳೇನಿದೆ ಅಥವಾ ನಿಮ್ಮ ಪ್ರಯತ್ನಗಳೇನಿದೆ ಅದು ತುಂಬ ಸಕಾರಾತ್ಮಕವಾಗಿಯೇ ನಿಮಗೆ ಫಲವನ್ನು ತರುತ್ತೆ. ಹಾಗಾಗಿ ಈ ದಿನ ನಿಮಗೆ ತುಂಬ ಅನುಕೂಲ ಇರುವಂಥ ದಿನ. ಏಕೆಂದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು, ನಿಮ್ಮ ಪತಿ, ನಿಮ್ಮ ಪತ್ನಿ ನಿಮ್ಮ ಕೆಲಸಕ್ಕೆ ಅವರ ಉತ್ತೇಜನ ಇದೆ, ಅವರ ಪರಿಪೂರ್ಣವಾದಂಥ ಒಂದು ಬೆಂಬಲ ಇದೆ. ಹಾಗೆ ನಿಮ್ಮನ್ನು ತುಂಬ ಬ್ಲೈಂಡ್ ಆಗಿ ನಂಬುವಂಥದ್ದು, ಹಾಗೆ ನಂಬಿಕೆಯ ಪ್ರಕಾರವೇ ಕೆಲಸಗಳಾಗತ್ತೆ ಅನ್ನುವಂಥ ವಿಚಾರ ಅವರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಇದು ಒಂದು ಪಾರ್ಟ್ನರ್ಶಿಪ್ಪಲ್ಲಿ ನಡೆಯುವಂಥ ವ್ಯವಹಾರದಲ್ಲಿ ಪ್ರಗತಿ ಕಾಣುವಂಥ ಸಂದರ್ಭ ಇದೆ. ಒಟ್ಟಾರೆ ಈ ದಿನ ಸಂತೋಷ ಇದೆ. ಆದರೆ ಸಂತೋಷದ ಮಧ್ಯೆ ಬರುವಂಥ ಕೆಲವೊಂದು ದುಃಖದ ವಿಚಾರಗಳೇನಿದೆ ಅದನ್ನು ನೀವು ತಡ್ಕೊಳ್ಬೇಕು, ವಿತ್ಸ್ಟ್ಯಾಂಡ್ ಮಾಡಬೇಕು. ಆ ಒಂದು ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಳಿ. ನಿಮ್ಮ ಮನಸ್ಸನ್ನು ಸ್ವಲ್ಪ ಗಟ್ಟಿ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಉತ್ತಮವಾದಂತಹ ದಿನ. ಗ್ರಹಸ್ಥಾನಗಳು ಈ ದಿನ ನಿಮಗೆ ತುಂಬ ಸಪೋರ್ಟ್ ಮಾಡುವಂತಹ ದಿನ. ಅದಕ್ಕಾಗಿಯೇ ಕೆಲಸ ಕಾರ್ಯಗಳಲ್ಲಿ ಗುಣಮಟ್ಟವನ್ನು ನೀವು ಈ ದಿನ ಅನುಸರಣೆ ಮಾಡ್ತೀರಿ. ಕ್ವಾಲಿಟಿ ವರ್ಕ್ ಮಾಡಬೇಕು ಅನ್ನುವಂಥದ್ದು ನಿಮ್ಮ ಮನಸ್ಥಿತಿ. ಜೊತೆಗೆ ಈ ದಿನದಲ್ಲಿ ನಿಮ್ಮ ಒಂದು ಕುಟುಂಬಸ್ಥರ ಬೆಂಬಲ ಕೂಡ ಬಹಳ ಚೆನ್ನಾಗಿರುತ್ತೆ. ಅದರಿಂದ ಕೆಲಸ ಕಾರ್ಯಗಳನ್ನು ವಿಶೇಷವಾಗಿ ಮುತುವರ್ಜಿಯಿಂದ ಮಾಡುವಂಥದ್ದು. ಹಾಗೆ ಅಲ್ಪ ಕಾಲದ ಲಾಭಕ್ಕೆ ಈ ದಿನ ನೀವು ಮನಸೋಲಲ್ಲ.
ಅಂದರೆ ಯಾವುದೇ ಕೆಲಸ ನಿಮಗೆ ದೀರ್ಘಕಾಲಿಕವಾಗಿ ಫಲವನ್ನು ನೀಡಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗೆ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳ ಉದ್ದೇಶ ನಿಮಗೆ ಸ್ಪಷ್ಟವಾಗಿರುತ್ತೆ. ಹಾಗಾಗಿನೇ ಕೆಲಸದಲ್ಲಾಗಲಿ ಅಥವಾ ನಿಮ್ಮ ಪ್ರಯತ್ನದಲ್ಲಾಗಲಿ ಒಳ್ಳೆಯ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಕೆಲವೊಂದು ವಿಚಾರಗಳಲ್ಲಿ ಅನುಭವಸ್ಥರ ಮಾತುಗಳನ್ನು ಕೇಳುವಂಥದ್ದು, ತಜ್ಞರ ಸಲಹೆಯನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಅದು ಕೂಡ ಈ ದಿನ ನಿಮಗೆ ತುಂಬ ಸಪೋರ್ಟಿವ್ ಆಗಿರುತ್ತೆ. ಇನ್ನು ಬಹಳ ಸಮಯದಿಂದ ನೆನೆಗುದಿಗೆ ಬಿದ್ದಂತಹ ಕೆಲವೊಂದು ವಿಚಾರಗಳು, ಅರ್ಧಂಬರ್ಧ ಆಗಿ ಇರುವಂತಹ ಕೆಲವೊಂದು ವಿಚಾರಗಳು ಈ ದಿನ ನಿಮ್ಮ ಗಮನಕ್ಕೆ ಬರುವಂಥದ್ದು. ಅಂಥ ಕೆಲಸಗಳನ್ನು ಆದಷ್ಟು ಬೇಗ ಮುಗಿಸ್ಬೇಕು ಅನ್ನುವಂಥ ಒಂದು ಪ್ರಯತ್ನ ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ತುಂಬ ಯಶಸ್ಸಿದೆ. ಇನ್ನು ಈ ದಿನ ನಿಮ್ಮ ಒಂದು ಸ್ವಂತ ವಿಚಾರಕ್ಕೆ ತೆಗೆದುಕೊಳ್ಳುವಂಥ ತೀರ್ಮಾನದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಬೇಕು. ಎಲ್ಲ ಸರಿ ತುಸ ಕೋಣ ಅನ್ನುವಂಥ ರೀತಿಯಲ್ಲಿ ನಿಮ್ಮ ತೀರ್ಮಾನಗಳು ನಿಮಗೆ ಮುಂದೆ ಪಶ್ಚಾತ್ತಾಪವನ್ನು ತರಬಾರ್ದು. ಅದರಲ್ಲಿ ಮಾತ್ರ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಇನ್ನು ನೀವು ನಿರ್ಧಾರ ಮಾಡಿರುವಂಥ ದಾರಿ ಏನಿದೆ ಅದರಲ್ಲೇ ಮುಂದುವರಿಯುವಂಥದ್ದು ಉತ್ತಮ. ಪದೇ ಪದೇ ನಿಮ್ಮ ನಿರ್ಧಾರಗಳನ್ನು ಅಥವಾ ನೀವು ಕ್ರಮಿಸ್ತಾ ಇರುವಂಥ ದಾರಿಯಲ್ಲಿ ಬದಲಾವಣೆಗಳು ಆಗಲಿ ಅನ್ನುವಂಥ ಒಂದು ಬಯಕೆ ಮನಸ್ಸಿಗೆ ಬರಬಾರ್ದು. ಯೂಟರ್ನ್ ಆಗಬಾರ್ದು. ಇದೊಂದನ್ನು ಮಾತ್ರ ನೀವು ಎಚ್ಚರಿಕೆಯಿಂದ ಪರಿಪಾಲನೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಗೊಂದಲ ಇರುವಂಥ ಸಂದರ್ಭ ಇದೆ. ಅದನ್ನು ತಿಳಿಗೊಳಿಸಿಕೊಳ್ಬೇಕು. ಅದಕ್ಕಾಗಿಯೇ ಸ್ವಲ್ಪ ಪ್ರಯತ್ನ ಇರಲಿ. ಆದಷ್ಟು 4 ಗೋಡೆಯ ಮಧ್ಯದಲ್ಲೇ ಇಂಥ ಒಂದು ಪ್ರಯತ್ನಗಳು, ಇಂಥ ಒಂದು ಪರಿಹಾರಗಳನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಹಣದ ಸಂಚಯ ಆಗಲ್ಲ, ಹಾಗೆ ಹಣದ ಉಳಿತಾಯ ಕೂಡ ಇರಲ್ಲ. ಆದ್ದರಿಂದಲೇ ಭವಿಷ್ಯದ ದೃಷ್ಟಿಯಲ್ಲಿ ಹಣಕಾಸಿನ ವಿಚಾರದಲ್ಲಿ ಈ ದಿನ ಹಿರಿಯರ ಮಾತನ್ನು ಕೇಳಿಸ್ಕೊಳ್ಳುವಂಥದ್ದು ತುಂಬ ಉತ್ತಮ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ತುಂಬ ಪರಿಶ್ರಮದ ಕೆಲಸ. ಹಾಗೆ ಈ ಕೆಲಸಗಳಿಂದ ಬರುವಂತಹ ಫಲಿತಾಂಶಗಳು ಸ್ವಲ್ಪ ನಿಧಾನ ಆಗುತ್ತೆ. ಆದರೂ ಕೂಡ ಪೂರ್ಣವಾದಂತಹ ಫಲ ಕೂಡ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಮಿಶ್ರ ಫಲಗಳಿರುವಂತಹ ಸಂದರ್ಭ ಇದು. ಹಾಗಾಗಿನೇ ಯಾವುದೇ ವಿಚಾರದಲ್ಲೂ ಕೂಡ ನೀವು ಹೆಚ್ಚು ಚಿಂತೆಯನ್ನು ಮಾಡಬಾರ್ದು. ಫಲ ಏನೇ ಇರಲಿ, ಆದರೆ ಪ್ರಯತ್ನ ಮಾತ್ರ ನಿಮ್ಮದಾಗಿರಬೇಕು. ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವಂಥದ್ದನ್ನು ಜ್ಞಾಪಕದಲ್ಲಿಟ್ಕೊಳ್ಳಿ. ಕೆಲಸ ಮಾಡೋದಷ್ಟೇ ನಿಮ್ಮ ಕರ್ತವ್ಯ, ನಿಮ್ಮ ಜವಾಬ್ದಾರಿ. ಆದರೆ ಅದರ ಫಲಾಫಲಗಳನ್ನು ಕೊಡುವಂಥವನು ಭಗವಂತ. ಹಾಗಾಗಿ ಭಗವಂತನ ಸೇವೆ, ಆರಾಧನೆ ಈ ದಿನ ಮುಂದುವರಿಲಿ. ಎಲ್ಲವೂ ಒಳ್ಳೆಯದಾಗಲಿ ಅಂತ ಹೇಳಿ ನೀವು ಮನಸ್ಸಿನಲ್ಲಿ ಅಂದುಕೊಳ್ಳುವಂಥದ್ದು ಮಾತ್ರ ಮುಖ್ಯವಾಗುತ್ತೆ. ಇನ್ನು ಪ್ರಮುಖವಾದಂಥ ವಿಚಾರಗಳಲ್ಲಿ ನಿಮ್ಮ ಬುದ್ಧಿಗೆ ಮಂಕು ಕವಿಯುತ್ತಿರುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳು ಗೊತ್ತಿದ್ದು ಎಡವುವಂಥದ್ದು ಇರುತ್ತೆ. ಅಲ್ಲಿ ತಪ್ಪು ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ಬಹಳ ಸೆನ್ಸಿಟಿವ್ ಆಗಿರ್ತೀರಿ. ಯಾರೇ ಒಂದು ಮಾತಿನಲ್ಲಾಗಲಿ ಅಥವಾ ಅವರ ನಡತೆಯಲ್ಲಾಗಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮನಸ್ಸಿಗೆ ಒಂದು ರೀತಿಯಲ್ಲಿ ಆಘಾತ ಆಗುತ್ತೆ. ಅವರಿಂದ ನಿರೀಕ್ಷೆ ಮಾಡದೇ ಇರುವಂಥ ಈ ಒಂದು ನಡತೆಯಿಂದ ನಿಮಗೆ ಅಸಮಾಧಾನ ಉಂಟಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಮನಸ್ಸಿಗೆ ತೀಕ್ಷ್ಣವಾದಂತಹ ಕೆಲವೊಂದು ಹಿನ್ನಡೆಯ ಅನುಭವಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಕೆಲವೊಂದು ವಿಚಾರಗಳನ್ನು ಅತಿ ಗುಪ್ತವಾಗಿ ಇಡುವಂಥ ಸ್ವಭಾವ ಕೂಡ ಇರುತ್ತೆ ಈ ದಿನ. ಇದರಿಂದ ಸ್ವಲ್ಪ ತೊಂದರೆ ಆಗುವಂಥದ್ದಿದೆ. ಆದಷ್ಟು ಯಾವುದೇ ವ್ಯವಹಾರ ಮಾಡಿದ್ರೂ ಈ ದಿನ ಸಾದಾಸೀದವಾಗಿ ಇರಬೇಕಾಗತ್ತೆ. ಹಾಗೆ ಏಕಪಕ್ಷೀಯವಾಗಿ ನಿರ್ಣಯವನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಏಕೆಂದರೆ ಸ್ವಲ್ಪ ಹಠದ ಸ್ವಭಾವ ಈ ದಿನ ಕಾಣಿಸ್ತಾ ಇರುವಂಥದ್ದು. ಹಾಗಾಗಿನೇ ಎಲ್ಲರಿಗೂ ಕೂಡ ಸರ್ವಸಮ್ಮತವಾದಂತಹ ಒಂದು ನಿರ್ಣಯವನ್ನು ಕೈಗೊಳ್ಳಬೇಕು. ಅದಕ್ಕಾಗಿ ಕುಟುಂಬಸ್ಥರನ್ನು ಕೂಡ ಸಂಬಂಧಪಟ್ಟವರ ಜೊತೆಯಲ್ಲಿ ಈ ದಿನ ನಿಮ್ಮ ಒಂದು ನಿರ್ಣಯದ ವಿಚಾರಕ್ಕೆ ಅವರನ್ನು ಸೇರಿಸ್ಕೊಳ್ಬೇಕು, ಅವರನ್ನು ಲೂಪಲ್ಲಿ ಇಟ್ಕೊಳ್ಬೇಕು. ಈ ಒಂದು ವಿಚಾರವನ್ನು ಮಾತ್ರ ಮರಿಬೇಡಿ. ಇನ್ನು ಕೆಲವರಿಗೆ ವಿದ್ಯೆ ಕಡಿಮೆ ಇರಬಹುದು, ಆದರೆ ಬುದ್ಧಿ ಮಾತ್ರ ತುಂಬ ಜಾಸ್ತಿ ಇದೆ. ಅನುಭವದ ಆಧಾರದಿಂದ ಕೆಲಸಗಳನ್ನು ಮುಂದುವರಿಸುವಂಥ ಒಂದು ಜಾಣ್ಮೆ ಇದೆ. ಆದರೆ ಈ ದಿನ ಬಣ್ಣದ ಮಾತುಗಳಿಗೆ ಮರುಳಾಗುವಂಥದ್ದು ಕೂಡ ಇದೆ. ಜಾಗ್ರತೆ. ನಿಮ್ಮ ಹಿತಶತ್ರುಗಳ ಬಗ್ಗೆ ಒಂದು ಕಣ್ಣಿಟ್ಟಿರಬೇಕು ಈ ದಿನ. ನಿಮ್ಮ
ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಭಕ್ತಿಯಿಂದ ದುರ್ಗಾ ಸ್ತುತಿಯನ್ನು ಮಾಡಿ, ಹಾಗೆ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ನೀವು ಎಷ್ಟು ಉನ್ನತಿಯನ್ನು ಕಾಣ್ತೀರೋ ಅಷ್ಟೇ ಶತ್ರುಗಳಿಂದ ಕಿರಿಕಿರಿ ಕೂಡ ಈ ದಿನ ಇರುವಂಥದ್ದಿದೆ. ಹಾಗಾಗಿ ನಿಮಗೆ ಒಂದು ಕಡೆ ಸಂತೋಷ ಇದ್ದರೆ ಮತ್ತೊಂದು ಕಡೆಯಿಂದ ಅಸಂತೋಷ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನ ನಿಮ್ಮ ಒಂದು ಪ್ರಯಾಣ ಆಗಲಿ, ನಿಮ್ಮ ಒಂದು ಎಫರ್ಟ್ ಆಗಲಿ ಅಷ್ಟೊಂದು ಫಲವನ್ನು ತರಲ್ಲ, ಕೆಲವೊಮ್ಮೆ ವ್ಯರ್ಥವಾಗಿಬಿಡುತ್ತೆ. ಹಾಗೆ ಈ ದಿನ ಮನಸ್ಸಿಗೆ ತುಂಬ ಬೇಸರ ಆಗಿ ಕೆಲವೊಮ್ಮೆ ನೀವು ತೆಗೆದುಕೊಂಡಂಥ ನಿರ್ಧಾರವನ್ನೇ ಬದಲಾವಣೆ ಮಾಡಬೇಕು, ಆ ನಿರ್ಧಾರವನ್ನೇ ಕೈ ಬಿಡುವಂಥ ಒಂದು ಸಂದರ್ಭ ಕೂಡ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ಆರೋಗ್ಯ ನಿಮಗೆ ಸ್ವಲ್ಪ ಕೈ ಕೊಡುವಂಥ ಸಾಧ್ಯತೆ ಇರುತ್ತೆ. ಜಾಗ್ರತೆ. ಮಕ್ಕಳ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಮಾನಸಿಕ ಒತ್ತಡಗಳು ಉಂಟಾಗುವಂಥದ್ದು ಕೂಡ ಇದೆ. ಇನ್ನು ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲೂ ಕೂಡ ಅನಗತ್ಯವಾದಂಥ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಮಾನಸಿಕ ಚಿಂತೆ, ಮಾನಸಿಕ ಒತ್ತಡ ಜಾಸ್ತಿ ಇರುವಂಥ ಸಂದರ್ಭ. ಇನ್ನು ಈ ದಿನ ಸ್ತ್ರೀಯರಿಗೆ ಸ್ವಲ್ಪ ದಾಕ್ಷಿಣ್ಯಕ್ಕೆ ಒಳಗಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿನೇ ಒಲ್ಲದ ಮನಸ್ಸಿನಿಂದ ಕೆಲಸಗಳನ್ನು ಒಪ್ಪಿಕೊಳ್ಬೇಕಾಗತ್ತೆ. ಇಷ್ಟ ಇಲ್ಲ ಆದರೂ ಕೆಲಸಗಳನ್ನು ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಈ ದಿನ ಬರುವಂಥದ್ದು ಇದೆ. ಹಾಗಾಗಿನೇ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ನೀವು ಸ್ವಲ್ಪ ಅನುಕೂಲಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಸುತ್ತಮುತ್ತಲಿನ ವಾತಾವರಣ, ನಿಮ್ಮ ಸಹೋದ್ಯೋಗಿಗಳು, ಹಾಗೆ ನಿಮ್ಮ ಇಮ್ಮಿಡಿಯೇಟ್ ಆಫೀಸರ್ ಯಾರಿದ್ದಾರೆ, ಮೇಲಧಿಕಾರಿಗಳು ಯಾರಿದ್ದಾರೆ, ಟೀಮ್ ಲೀಡರ್ ಯಾರಿದ್ದಾರೆ ಅಂಥವರ ಜೊತೆಯಲ್ಲಿ ಒಳ್ಳೆಯ ಕಮ್ಯುನಿಕೇಷನನ್ನು ಈ ದಿನ ಇಟ್ಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಕೆಲಸಗಳು ಅಪೂರ್ಣ ಆದಾಗ ಅಥವಾ ಕೆಲಸಗಳಿಂದ ಬರುವಂಥ ಫಲಿತಾಂಶ ನಿಮಗೆ ಫೇವರಬಲ್ ಆಗಿ ಇಲ್ಲದೇ ಇದ್ದಾಗ ಬೇರೆಯವರನ್ನು ದೋಷಾರೋಪಣೆಗೆ ಗುರಿ ಮಾಡುವಂಥ ಒಂದು ಸಂದರ್ಭ ಬರುತ್ತೆ. ಅವರಿಗೆ ನೀವು ತಪ್ಪುಗಳನ್ನು ಕಂಡುಹಿಡಿದು ಹೇಳುವಂಥದ್ದಾಗಲಿ ಅಥವಾ ಅವರ ವಿಚಾರದಲ್ಲಿ ನೀವು ತಪ್ಪು ಅಭಿಪ್ರಾಯವನ್ನು ಹೊಂದುವಂಥದ್ದಾಗಲಿ ಸರ್ವೇ ಸಾಮಾನ್ಯವಾಗಿ ಬಿಡುತ್ತೆ. ಆದರೆ ಅಂಥ ಕೆಲಸಗಳು ಫೇಲ್ಯೂರ್ ಆಗಲಿಕ್ಕೆ ನೀವು ಎಷ್ಟರ ಮಟ್ಟಿಗೆ ಕಾರಣ ಅನ್ನುವಂಥದ್ದು ನಿಮ್ಮ ಗಮನಕ್ಕೆ ಬರಲ್ಲ, ಆ ಬಗ್ಗೆ ಯೋಚನೆ ಮಾಡಲ್ಲ. ಅದಕ್ಕಾಗಿಯೇ ಒಂದು ಇಂಟ್ರಾಸ್ಪೆಕ್ಟ್ ಮಾಡಿಕೊಳ್ಳಿಕ್ಕೆ ಅವಕಾಶವನ್ನು ನೀವು ಪಡ್ಕೊಳ್ಬೇಕಾಗತ್ತೆ. ಎಲ್ಲೂ ಎಡವಿದ್ದೇನೆ, ಹಾಗೆ ಯಾವ ಒಂದು ವಿಚಾರದಲ್ಲಿ ಯಾವ ರೀತಿಯ ನಿರ್ಧಾರಗಳನ್ನು ಕೈಗೊಳ್ಳಬೇಕಾಗಿತ್ತು ಅನ್ನುವಂಥ ವಿಚಾರವನ್ನು ಸ್ವಲ್ಪ ನೀವು ಈ ದಿನ ಮನನ ಮಾಡಿಕೊಳ್ಬೇಕಾಗತ್ತೆ. ನಿಮ್ಮ ಸ್ವಂತ ವಿಚಾರದಲ್ಲೂ ಕೂಡ ಈ ಒಂದು ಕ್ರಮ ತುಂಬ ಅಗತ್ಯವಾಗಿರುತ್ತೆ. ಇಂಟ್ರಾಸ್ಪೆಕ್ಟ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿಯನ್ನು, ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಹಾಗೆ ಈ ದಿನ ಮಹಾವಿಷ್ಣುವಿನ ಒಂದು ಪೂಜೆಗೆ ಸ್ವಲ್ಪ ತುಳಸಿಯನ್ನು ಕೊಡುವಂಥದ್ದನ್ನು ಮರಿಬೇಡಿ. ನಿಮ್ಮ ಮನೆಯ ದೇವರನ್ನು ಈ ದಿನ ದರ್ಶನ ಮಾಡಿದ್ರೆ ತುಂಬ ಉತ್ತಮ. ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅನುಕೂಲಗಳಿರುವಂತಹ ದಿನ. ಅದರಲ್ಲೂ ಗ್ರಹ ಸ್ಥಾನಗಳು ಉತ್ತಮವಾಗಿರೋದ್ರಿಂದ ನಿಮ್ಮ ಯೋಗ್ಯತೆ ಗುರುತಿಸಲ್ಪಡುವಂಥದ್ದಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಪ್ರಗತಿಯನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಮೇಲಧಿಕಾರಿಗಳು ನಿಮ್ಮ ಒಂದು ಕೆಲಸದ ವಿನ್ಯಾಸ ಆಗಲಿ, ಕೆಲಸ ಮಾಡುವಂಥ ಒಂದು ಕಲೆಗಾರಿಕೆ ಆಗಲಿ ತುಂಬ ಇಷ್ಟಪಡುವಂಥದ್ದು ಇದೆ. ಇದು ನಿಮಗೆ ಒಂದು ರೀತಿಯಲ್ಲಿ ನೈತಿಕ ಸ್ಥೈರ್ಯವನ್ನು ಹೆಚ್ಚಿಸುವಂಥ ವಿಚಾರ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಅನುಭವದ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ಸಮಾಜಕ್ಕೆ, ಕುಟುಂಬಕ್ಕೆ ನಿಮ್ಮ ನಿರ್ಧಾರ ಅಮೂಲ್ಯವಾಗಿ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ನೆಂಟರಿಷ್ಟರ ಒಂದು ಅಭಿಪ್ರಾಯಗಳಿಗೆ ಹೆಚ್ಚು ಮಾನ್ಯತೆ ಕೊಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ಬೆಲೆ ಕೊಡುವಂಥದ್ದು ಉತ್ತಮ. ಆದರೆ ಈ ದಿನ ಬಹಳ ತೀಕ್ಷ್ಣವಾಗಿ ಅದನ್ನು ನೋಡೋದ್ರಿಂದ ಮನಸ್ಸಿಗೆ ಕೆಲವೊಮ್ಮೆ ಒತ್ತಡಗಳು ಉಂಟಾಗುತ್ತೆ, ಕಿರಿಕಿರಿ ಉಂಟಾಗುತ್ತೆ ಈ ದಿನ. ಆದ್ದರಿಂದಲೇ ಯಾವುದಕ್ಕೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಡಬೇಕೋ ಅಷ್ಟೇ ಕೊಡುವಂಥದ್ದನ್ನು ಈ ದಿನ ನೀವು ಕಲ್ತ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ನಿಮಗೆ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ. ಯಾರೇ ಮಾತಾಡಿಸಿದ್ರೂ ಕೂಡ ಈ ದಿನ ಅವರಲ್ಲಿ ಒಂದು ದೋಷವನ್ನು ಹುಡುಕುವಂಥ ಒಂದು ಪ್ರಯತ್ನ ಕೂಡ ಆಗ್ತಾ ಇರುತ್ತೆ. ಇದು ನಿಮ್ಮ ಒಂದು ಬೆಳವಣಿಗೆಗೆ, ಮನಃಶಾಂತಿಗೆ ಅಷ್ಟೊಂದು ಒಳ್ಳೆಯ ಒಂದು ಸನ್ನಿವೇಶ ಅಲ್ಲ.
ಹಾಗಾಗಿ ಅದರಲ್ಲಿ ಸ್ವಲ್ಪ ರಾಜಿ ಮಾಡಿಕೊಳ್ಳುವಂಥದ್ದು ಉತ್ತಮ, ಹೊಂದಾಣಿಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮಗೆ ಸಿಕ್ಕಂತಹ ಕೆಲವೊಂದು ಫಲಿತಾಂಶಗಳೇನಿದೆ ಅಥವಾ ಬಂದಿರುವಂಥ ಒಂದು ಭಾಗ್ಯ ಏನಿದೆ ಅದೇ ನಿಮ್ಮ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ತುಂಬ ಕಡಿಮೆ ನಿರೀಕ್ಷೆ ಇರುವಂಥ ಸಂದರ್ಭ ಇದೆ. ಇದು ಆರೋಗ್ಯಕರವಾದಂಥ ಒಂದು ಮನಸ್ಥಿತಿ. ಏಕೆಂದರೆ ಇದ್ದುದರಲ್ಲೇ ತೃಪ್ತಿ ಪಡಬೇಕು ಅನ್ನುವಂಥದ್ದು ಇದೆಯಲ್ಲ, ಇದು ಮಹಾ ಸೌಭಾಗ್ಯದ ವಿಚಾರ. ಇದನ್ನು ಈ ದಿನ ನೀವು ಮನನ ಮಾಡಿಕೊಳ್ಬೇಕು. ಇನ್ನು ವೃತ್ತಿ ರಂಗದಲ್ಲಾಗಲಿ ನಿಮ್ಮ ಒಂದು ವ್ಯಾಪಾರ ವ್ಯವಹಾರಗಳಲ್ಲಾಗಲಿ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಇನ್ವಾಲ್ವ್ ಮಾಡ್ಕೊಳ್ತೀರಿ. ಅದಕ್ಕಾಗಿಯೇ ಈ ದಿನ ನಿಮಗೆ ಅದೃಷ್ಟದ ಫಲಿತಾಂಶಗಳು ಬರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಕನಕಧಾರ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ಸ್ತೋತ್ರ ಹೇಳ್ಕೊಳ್ಳಿ. ಹಾಗೆ ಈ ದಿನ ಮಹಾಲಕ್ಷ್ಮಿಗೆ ತುಪ್ಪದ ದೀಪಗಳನ್ನು ಹಚ್ಚಿಟ್ಟು ನಿಮ್ಮ ಪ್ರಾರ್ಥನೆಯನ್ನು ನಿವೇದನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂತಹ ದಿನ. 2ನೇ ಮನೆ ಧನಸ್ಥಾನ ಇದು, ಕುಟುಂಬ ಸ್ಥಾನ ಇದು. ಹಾಗಾಗಿ ಈ ದಿನ ಸ್ವಲ್ಪ ಕುಟುಂಬದಲ್ಲಿ ಒತ್ತಡಗಳಿರುವಂಥ ಸಂದರ್ಭ. ಹಣಕಾಸಿನ ವಿಚಾರದಲ್ಲೇ ನಿಮ್ಮನ್ನು ಲೆಕ್ಕಕ್ಕೆ ಗುರಿಪಡಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಏಕೆಂದರೆ ನಿಮಗೆ ಅಂಥ ಒಂದು ಪರಿಸ್ಥಿತಿ ಬರುತ್ತೆ, ಅಂಥ ಒಂದು ಒತ್ತಡದಲ್ಲಿರ್ತೀರಿ, ಕಾರ್ನರ್ ಆಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಇಷ್ಟ ಆಗಬೇಕು, ನಿಮ್ಮ ಬಯಕೆಯಂತೆ ಇರಬೇಕು. ಅದನ್ನು ಮಾತ್ರ ನೋಡಿಕೊಂಡು ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು ಉತ್ತಮ. ಹಾಗೆ ಈ ದಿನ ಕೆಲವೊಂದು ನಿರ್ಬಂಧಗಳನ್ನು ತೆಗೆದು ಹಾಕಲಿಕ್ಕೆ ಸ್ವಲ್ಪ ಧೈರ್ಯ ಬೇಕಾಗತ್ತೆ, ಆತ್ಮವಿಶ್ವಾಸ ಬೇಕಾಗತ್ತೆ. ಹಾಗಾಗಿ ಭಯದಿಂದಲಾಗಲಿ ಅಥವಾ ಪರಿಸ್ಥಿತಿ ಮುಂದೆ ಏನಾಗತ್ತೆ ಅನ್ನುವಂಥ ಒಂದು ದ್ವಂದ್ವತೆಯಿಂದಲಾಗಲಿ ಕೆಲಸಗಳನ್ನು ಆರಂಭ ಮಾಡಬೇಡಿ. ಸ್ವಲ್ಪ ಕಾನ್ಫಿಡೆಂಟ್ ಆಗಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಒಳ್ಳೆಯ ಫಲಗಳು ಸಿಗ್ತಾ ಇಲ್ಲ, ಪದೇ ಪದೇ ನಿಮಗೆ ಸೋಲಾಗ್ತಾ ಇದೆ, ಎಲ್ಲ ಒಂದು ಕಡೆ ನಷ್ಟ ಆಗ್ತಾ ಇದೆ, ಹಿಡಿದ ಕೆಲಸಗಳು ಸರಿಯಾಗಿ ಮುಂದುವರಿತಾ ಇಲ್ಲ ಅಂತ ಅಂದರೆ ನಿಮ್ಮ ಕಾರ್ಯತಂತ್ರಗಳನ್ನು ಬದಲಾವಣೆ ಮಾಡಿಕೊಳ್ಳುವಂಥ ಸಂದರ್ಭ ಬಂದಿದೆ. ಹಾಗಾಗಿ ನಿಮ್ಮ ಸ್ಟ್ರಾಟಜಿನಲ್ಲಿ ಸ್ವಲ್ಪ ಬದಲಾವಣೆ ಇರಲಿ. ಹಾಗೆ ನೀವು ಅಂದುಕೊಂಡಂತೆ ಕೆಲವು ಕೆಲಸಗಳಾಗಲ್ಲ, ವ್ಯತಿರಿಕ್ತವಾದಂತಹ ಫಲಗಳು ಸಿಕ್ಕತ್ತೆ, ಅದಕ್ಕೂ ಕೂಡ ನೀವು ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಈ ದಿನ ದೂರದೃಷ್ಟಿಯನ್ನು ಇಟ್ಟುಕೊಂಡೇ ಒಪ್ಪಂದವನ್ನು ಮಾಡಿಕೊಳ್ಬೇಕಾಗತ್ತೆ. ಇದು ವಿಷನ್, ಇದು ಪ್ರತಿಯೊಬ್ಬರಿಗೂ ಇರಬೇಕು. ಅದರಲ್ಲೂ ಈ ದಿನ ನಿಮಗೆ ಇದು ದೊಡ್ಡದ ಮಟ್ಟದಲ್ಲೇ ಇರಬೇಕಾಗತ್ತೆ. ಇನ್ನು ಜೀವನವನ್ನು ಸದಾಕಾಲ ಸಮತೋಲನದಲ್ಲಿ ಇಟ್ಕೊಳ್ಬೇಕು, ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕು. ಸ್ವಲ್ಪ ಇಂಬ್ಯಾಲೆನ್ಸ್ ಆದರೂ ಕೂಡ ಎಲ್ಲ ಒಂದು ಕಡೆ ಹಳಿ ತಪ್ಪುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಅನುಮಾನ, ಋಣಾತ್ಮಕ ಆಲೋಚನೆ, ಇದರಿಂದ ಸ್ವಲ್ಪ ದೂರ ಇರುವಂಥದ್ದು ಉತ್ತಮ. ಹಾಗೆ ಈ ದಿನ ಅತಿಯಾಗಿ ಒತ್ತರಿಸಿ ಬರುವಂಥ ಆಸೆಗಳೇನಿದೆ, ಬಯಕೆಗಳೇನಿದೆ, ಇದು ಕೆಲವೊಮ್ಮೆ ದುರಾಸೆಯಾಗಿ ಮಾರ್ಪಡುವಂಥ ಸಾಧ್ಯತೆ ಇರುತ್ತೆ. ನಿಯಂತ್ರಣ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸವಾಲುಗಳನ್ನು ಎದುರಿಸುವಂತಹ ದಿನ. ನಿಮಗೆ ಬರುವಂಥ ಚಾಲೆಂಜಸ್ ಏನಿದೆ ಬಹಳ ವಿಪರೀತವಾಗಿರುತ್ತೆ, ದೊಡ್ಡ ಮಟ್ಟದಲ್ಲೇ ಈ ದಿನ ಬರುವಂಥದ್ದು ಇದೆ. ಆದ್ದರಿಂದ ನಿಮ್ಮ ತಾಳ್ಮೆ, ನಿಮ್ಮ ಸಂಯಮ ಈ ದಿನ ಬಹಳ ಮುಖ್ಯವಾಗಿ ನೀವು ಗಮನದಲ್ಲಿಟ್ಕೊಳ್ಬೇಕಾಗತ್ತೆ. ಹಾಗೆ ಸಂಯಮದಿಂದ ವರ್ತಿಸುವಂಥದ್ದು ನಿಮ್ಮ ಒಂದು ಕಾರ್ಯದ ಒತ್ತಡವನ್ನಾಗಲಿ ಅಥವಾ ಬರುವಂಥ ಕೆಟ್ಟ ಫಲಿತಾಂಶಗಳನ್ನಾಗಲಿ ತಡೀಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿನೇ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಮನೋಭಾವವನ್ನು ಇಟ್ಟುಕೊಂಡ್ರೆ ನಿಮಗೆ ತುಂಬ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ಮುಂದಿನ ಭವಿಷ್ಯಕ್ಕಾಗಿ ಪ್ರಯಾಣ ಮಾಡುವಂಥ ಒಂದು ಆಲೋಚನೆ, ಅದರ ಬಗ್ಗೆ ಒಂದು ಪೂರ್ವ ಸಿದ್ಧತೆ ಇರುವಂಥದ್ದು ಕೂಡ ಇದೆ. ಕೆಲವರಿಗೆ ಉದ್ಯೋಗವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥ ಒಂದು ಆಸಕ್ತಿ ಕೂಡ ಇರುವಂಥದ್ದಿದೆ. ಏಕೆಂದರೆ ಈಗಿನ ಉದ್ಯೋಗದಲ್ಲಿ ಪ್ರಗತಿ ಇಲ್ಲ, ಯಾವುದೇ ಹಣಕಾಸಿನ ಒಂದು ಬಡ್ತಿಯಾಗಲಿ ಅಥವಾ ಹೆಚ್ಚಳ ಆಗಲಿ ಆಗ್ತಾ ಇಲ್ಲ ಅನ್ನುವಂಥ ಒಂದು ಕೊರಗು ಮನಸ್ಸಿನಲ್ಲಿ ಇರುತ್ತೆ. ಇದಕ್ಕೆ ಈ ದಿನ ಸೂಕ್ತವಾದ ನಿರ್ಧಾರವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಕೆಲವೊಮ್ಮೆ ನಿಮ್ಮ ಸಂಗಾತಿ ಪ್ರೀತಿಪಾತ್ರರ ವಿಚಾರದಲ್ಲಿ ಸಾಕಷ್ಟು ಸಂದೇಶಗಳು ಬರುವಂಥದ್ದು ಇದೆ, ಸಾಕಷ್ಟು
ವರ್ತಮಾನವನ್ನು ಕೇಳ್ತೀರಿ. ಹಾಗೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುವಂಥದ್ದು ಕೂಡ ಇದೆ. ಇದರಿಂದ ಕೆಲವೊಮ್ಮೆ ಚರ್ಚೆಗಳಾಗುವಂಥದ್ದು, ಹಾಗೆ ಸಂವಾದಗಳನ್ನು ಈ ದಿನ ನೀವು ನಿರೀಕ್ಷೆ ಮಾಡಬಹುದು. ಮಾತುಕತೆ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇನ್ನು ಈ ದಿನ ಕೆಲಸಗಳೇನೋ ಉತ್ಸಾಹದಿಂದ ಆರಂಭ ಆಗುತ್ತೆ. ಆದರೆ ಕೆಲವು ಕಿಡಿಗೇಡಿಗಳಿದ್ದಾರಲ್ಲ, ನಿಮ್ಮ ಹಿತಶತ್ರುಗಳಿದ್ದಾರಲ್ಲ, ಅಂಥವರು ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆಯಿಂದ ಇರಿ. ಇನ್ನು ಈ ದಿನ ನಿಮ್ಮ ಶಕ್ತಿಯ ಮಟ್ಟ ಸಾಮಾನ್ಯಕ್ಕಿಂತ ಹೆಚ್ಚಾಗಿರುವಂಥದ್ದು. ತುಂಬ ಎನರ್ಜೆಟಿಕ್ ಆಗಿರ್ತೀರಿ. ಅದಕ್ಕಾಗಿಯೇ ಕಷ್ಟಪಟ್ಟಾದರೂ ಕೆಲಸಗಳು ಮುಂದುವರಿಬೇಕು. ಹಾಗೆ ದೊಡ್ಡ ಮಟ್ಟದ ಕೆಲಸಗಳಿಗೆ ಈ ದಿನ ನೀವು ಕೈ ಹಾಕುವಂಥದ್ದು, ಅಂಥ ನಿರ್ಧಾರಗಳು ಇದೆಲ್ಲವೂ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಹಾಗೆ ಈ ದಿನ ಕೆಲಸಗಳು ಆರಂಭ ಆದಾಗ ಇರುವಂಥ ಉತ್ಸಾಹ ಏನಿದೆ ಅದನ್ನು ಕೊನೆಯವರೆಗೂ ಕೂಡ ಮೇಂಟೈನ್ ಮಾಡುವಂಥದ್ದು ಉತ್ತಮ. ಇನ್ನು ಈ ದಿನ ಭಿನ್ನಾಭಿಪ್ರಾಯಗಳೇನಾದರೂ ಇದ್ದರೆ ಮಾತುಕತೆ ಮೂಲಕ ಬಗೆಹರಿಸ್ಕೊಳ್ಳುವಂಥದ್ದು ಕೂಡ ಉತ್ತಮ. ಅದಕ್ಕೆ ಗುರುಗಳಿದ್ದಾರೆ, ಹಿರಿಯರಿದ್ದಾರೆ. ಒಂದು ಕುಟುಂಬದಲ್ಲಿ ಒಂದು ವ್ಯವಸ್ಥಿತವಾದಂಥ ಒಂದು ಸ್ಥಾನ ನಿಮಗಿದೆ. ಇದೆಲ್ಲವನ್ನು ಬಳಸ್ಕೊಂಡು ಈ ದಿನ ಭಿನ್ನಾಭಿಪ್ರಾಯಗಳನ್ನು ಆದಷ್ಟು ಬೇಗ ಬಗೆಹರಿಸ್ಕೊಳ್ಳಿ. ಮನಸ್ಸಿಗೆ ಶಾಂತಿ, ಸಮಾಧಾನ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ನವಗ್ರಹ ಪೀಡಾ ಪರಿಹಾರ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ಅದರಲ್ಲೂ ವಿಶೇಷವಾಗಿ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂತಹ ದಿನ. ಅದರಲ್ಲೂ ಈ ದಿನದಲ್ಲಿ ಕೆಲಸಗಳಲ್ಲಿ ತುಂಬ ಒತ್ತಡಗಳು ಇರುವಂಥ ಸಂದರ್ಭ ಇದೆ. ನೀವು ಏನೇ ಮಾಡಿದ್ರೂ ಕೂಡ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಸರಿಯಾದ ಮಾರ್ಗದರ್ಶನ ಸಕಾಲಕ್ಕೆ ಸಿಕ್ಕಲ್ಲ. ಇನ್ನು ಈ ದಿನ ಚರ್ಚೆಗಳೇ ಜಾಸ್ತಿ ಕೆಲಸಕ್ಕಿಂತ. ಹಾಗಾಗಿನೇ ಈ ದಿನ ಏಕ ಅಭಿಪ್ರಾಯದೊಡನೆ ನಿರ್ಣಯ ಮಾಡಿಕೊಳ್ಳುವಂಥದ್ದು ಕೂಡ ಕಷ್ಟವಾಗುತ್ತೆ. ಇನ್ನು ಈ ದಿನ ನೀವು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಹಣದ ಉಳಿತಾಯ ಅನ್ನುವಂಥದ್ದು ಆಗಲ್ಲ. ಖರ್ಚಿನ ಬಾಬ್ತುಗಳೇ ಜಾಸ್ತಿ ಆಗುವಂಥದ್ದು ಇದೆ. ಈಗಾಗಲೇ ಉಳಿತಾಯ ಮಾಡಿರುವಂಥ ಹಣವನ್ನು ಈ ದಿನ ತೆಗೆಯುವಂಥ ಒಂದು ಆಲೋಚನೆ ಕೂಡ ಮನಸ್ಸಿಗೆ ಬರುವಂಥದ್ದು ಕೂಡ ಇದೆ. ಆದರೆ ಹಿರಿಯರ ಮಾತು ನಿಮ್ಮನ್ನು ಮಾನಸಿಕವಾಗಿ ಪ್ರೇರೇಪಣೆಗೊಳಿಸುವಂಥದ್ದು ಕೂಡ ಇದೆ. ಅದು ಮೋಟಿವೇಟ್ ಮಾಡುವಂಥ ಮಾತುಗಳು ಬರುತ್ತೆ. ಆದರೆ ಅದನ್ನು ವ್ಯವಸ್ಥಿತವಾಗಿ ತುಂಬ ಪಾಸಿಟಿವ್ ಆಗಿ ನೀವು ನೋಡಬೇಕಾಗತ್ತೆ. ಇನ್ನು ಸ್ನೇಹಿತರಿಂದ ಪ್ರಶಂಸೆಯ ಮಾತುಗಳು ನಿಮಗೆ ಬರುವಂಥದ್ದು, ಅವರಿಂದ ಒಂದು ಸಣ್ಣ ಮಟ್ಟದಲ್ಲಿ ಒಂದು ರಿವಾರ್ಡ್ ಅನ್ನುವಂಥದ್ದು, ಏನೋ ಒಂದು ಉಡುಗೊರೆ ಅನ್ನುವಂಥದ್ದನ್ನು ಪಡ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಅಂಥ ಯೋಗ ಈ ದಿನ ನಿಮಗೆ ಇರುವಂಥದ್ದು. ಆದರೆ ನಿಮ್ಮ ಮನಸ್ಸನ್ನು ಮಾತ್ರ ಕೆಲಸದ ಕಡೆ ಕೇಂದ್ರೀಕರಿಸಬೇಕಾಗತ್ತೆ. ಚಂಚಲವಾದ ಮನಸ್ಸಿರುತ್ತೆ, ಸ್ವಲ್ಪ ಹಿಡಿದಿಟ್ಕೊಳ್ಳುವಂಥದ್ದು ಉತ್ತಮ. ಇನ್ನು ಈ ದಿನ ನಿಮ್ಮ ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಹಾಗಾಗಿ ಆಹಾರ ವಿಹಾರಾದಿಗಳ ಕಡೆ ಸ್ವಲ್ಪ ಗಮನ ಇರಲಿ. ಇನ್ನು ಹಣಕಾಸಿನ ವಿಚಾರದಲ್ಲಿ ದೊಡ್ಡ ಮಟ್ಟದ ನಿರ್ಧಾರವನ್ನು ಕೈಗೊಳ್ಳಲಿಕ್ಕೆ ಹೋಗಬೇಡಿ. ಎಲ್ಲೂ ಕೂಡ ಈ ದಿನ ಇನ್ವೆಸ್ಟ್ ಮಾಡಬೇಡಿ. ಯಾವುದೇ ವಸ್ತುವನ್ನು ಖರೀದಿ ಮಾಡಬೇಡಿ. ಸ್ವಲ್ಪ ಜಾಗ್ರತೆಯಿಂದ ಇರುವಂಥದ್ದು ಉತ್ತಮ. ಇನ್ನು ಅನಗತ್ಯವಾಗಿ ಬರುವಂಥ ಕೋಪ ಈ ದಿನ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. ಏಕೆಂದರೆ ಕುಟುಂಬಸ್ಥರು ಮಾಡುವಂಥ ಕೆಲವೊಂದು ತಪ್ಪುಗಳಿರ್ಬೋದು, ಅವರ ಒಂದು ನಡತೆಗಳಿಂದಲಾಗಲಿ ಅವರ ಮಾತಿನಿಂದಲಾಗಲಿ ಮನಸ್ಸಿಗೆ ಕಿರಿಕಿರಿ ಆದಾಗ ಕೋಪ ತಾಪಗಳು ಜಾಸ್ತಿ ಆಗುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ಕೆಲವರ ಟೀಕೆಗಳಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಬೇಕಾಗತ್ತೆ. ನೀವು ಡಿಫೆಂಡ್ ಮಾಡಿಕೊಳ್ಬೇಕು. ನೀವು ಮಾಡಿದ್ದು ಸರಿ ಅಥವಾ ಅವರ ಒಂದು ಟೀಕೆಗಳು ತಪ್ಪಿನಿಂದ ಕೂಡಿದೆ ಅನ್ನುವಂಥ ವಿಚಾರ. ದ್ವೇಷದ ಭಾವನೆಯಿಂದ ಕೂಡಿರುವಂಥ ವ್ಯಕ್ತಿಗಳು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರವನ್ನು ಮಾಡುವಂಥ ಸಂದರ್ಭಗಳಿರುತ್ತೆ. ಸ್ವಲ್ಪ ಜಾಗ್ರತೆ. ಎಲ್ಲ ವಿಚಾರದಲ್ಲೂ ಕೂಡ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಒಂದು ಮನೋಭಾವ ಇರಲಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಈ ದಿನ ನೀವು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3.